श्री गुरुभ्यो नमः। मालिनी शुरू करता है सर। ओम सदाशिवसमारंभां शंकराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूद्यय किङ्करीयस्य सामाया शङ्कराचार्यमाश्रये। प्रह्लादवरदो देवो युक्तसिंहः परो नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्य नृसिंहोपास्यविधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखम् नौमिषारुद्रेषु निष्णातं चन्द्रशेखर भारती विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां वन्दे सिद्धान्ततत्त्वविशेखर भारती। सर्वेषां सुखदं तीर्थं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखर भारती। नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुर्हद्वन्द्वसेवा निर्मलचेतसां सुखबोधाय तत्त्वस्य विवेकोऽयं विधीयते। ವಿದ್ಯಾರಣ್ಯರ ಅನುಭೂತಿ ಪ್ರಕಾಶ ಇದರಲ್ಲಿ ಅವರು ಅನೇಕ ಉಪನಿಷತ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ. ಒಂದೊಂದು ಅಧ್ಯಾಯದಲ್ಲೂ ಒಂದೊಂದು ಉಪನಿಷತ್ತು ಅಂತ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಕೆಲವುದು ಶಂಕರಾಚಾರ್ಯರು ಕಮೆಂಟ್ ಮಾಡದೇ ಇರೋ ಉಪನಿಷತ್ತು, ಅಂದ್ರೆ ಶಂಕರಾಚಾರ್ಯರು ದಶೋಪನಿಷತ್ ಅಂತ ಮಾಡಿದ್ದಾರೆ. ಈಶಾಕ್ಯನ ಕಠ ಮುಂಡಕ ಮಾಂಡುಕ್ಯ ಐತರೇಯ ತೈತರೀಯ ಬೃಹದಾರಣ್ಯಕ ಛಾಂದೋಗ್ಯ ಹೀಗೆ ಬರುತ್ತೆ. ಅದು ಬಿಟ್ಟು ಅವುಗಳಲ್ಲಿ ಕೆಲವುದನ್ನ ಇವರು ಕವರ್ ಮಾಡಿದ್ದಾರೆ. ಕೆಲವುದು ನಮಗೆ ಅಷ್ಟೊಂದು ಪರಿಚಯ ಇಲ್ಲದೆ ಇರೋ ಕೆಲವು ಉಪನಿಷತ್ತುಗಳನ್ನ ಮಾಡಿದ್ದಾರೆ. ಅದರಲ್ಲಿ ಮೈತ್ರಾಯಣಿ ಉಪನಿಷತ್ ಅಂತ ಒಂದಿದೆ. ಆ ಒಂದು ಉಪನಿಷತ್ತಿನ ಒಂದು ಸಂಗ್ರಹ ಮಾಡ್ತಾ ಇದ್ದಾರೆ. ಅದರಲ್ಲೂ ಬೇಕಾದಷ್ಟು ವೇದಾಂತ ತತ್ವ ಇದೆ ಹುಡುಗಿದೆ. ವೇದಾಂತ ತತ್ವ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಜೀವ, ಜಗತ್ತು, ಈಶ್ವರ, ಈ ಮೂರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದೇ ವೇದಾಂತ ಗ್ರಂಥಗಳು. ಎಲ್ಲ ಯಾವುದೇ ಉಪನಿಷತ್ತಾಗ್ಲೂ ಅದೇನೆ. ಜೀವ ಆಗ್ಲಿ, ಜಗತ್ತಾಗ್ಲಿ, ಈಶ್ವರ ಆಗ್ಲಿ, ಇದರ ಮೂರು ತತ್ವ ಏನು ಅಂತ ಅದು ವಿಚಾರ ಮಾಡುತ್ತೆ. ಈ ವೇದಾಂತ ತತ್ವಗಳು, ವೇದಾಂತ ಹೇಳೋ ಉಪನಿಷತ್ತುಗಳು ಎಲ್ಲವೂ ಕೂಡ ಏನು ಕೊನೆಯಲ್ಲಿ ಅದಕ್ಕೆ ಒಂದು ತೀರ್ಮಾನ ಅಂತ ಹೇಳಿದ್ರೆ, ನೀನು ಜೀವ ಅಂದ್ರೆ ಅದರ ಸ್ವರೂಪ, ಅದರ ತತ್ವ ಬ್ರಹ್ಮ. ಅದೇ ತರ ಜಗತ್ತಂದ್ರೆ ಅದರ ಸ್ವರೂಪ ತತ್ವ ಬ್ರಹ್ಮವೇ. ಈಶ್ವರ ಅಂತ ನಾವು ಯಾವ್ದನ್ನ ಜಗತ್ತನ್ನ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಅದನ್ನ ಲಯ ಮಾಡೋದು ಅಂತ ಈಶ್ವರ ಅಂತ ಯಾವ್ದನ್ನ ಕೇಳ್ತೀವೋ ಅದರ ತತ್ವ ಕೂಡ ಬ್ರಹ್ಮವೇ ಅಂತ. ಇದು ಹೇಗೆ ಇರೋ ಒಂದೇ ಬ್ರಹ್ಮವೇ ಈಶ್ವರನಾಗಿಯೂ ಜೀವನಾಗಿಯೂ ಜಗತ್ತಾಗಿಯೂ ತೋರ್ತಾ ಇದೆ ಅಂತ. ಸರಿ, ಹಾಗಾಗಿ ಜಗತ್ ಏನಕ್ಕೆ ಬೇಕು ಅಂತ ಒಂದು ಪ್ರಶ್ನೆ ಬಂದ್ರೆ, ಜಗತ್ ಬೇಕಾಗಿರೋದು ಜೀವರುಗಳ ಒಂದು ಕರ್ಮವನ್ನ ಅವರು ಭೋಗ ಮಾಡ್ಬೇಕು. ಯಾವುದೇ ಕರ್ಮ ಆಗಿದ್ರು ಕೂಡ ಅದಕ್ಕೆ ಭೋಗ ಉಂಟು. ಅಂದ್ರೆ ಕರ್ತಾ ಸ ಭೋಕ್ತಾ ಅಂತ ನಿಯಮ ಇರೋದು. ಕರ್ಮ ಅಂತ ಒಂದು ಆಗ್ಬಿಟ್ರೆ ಅದ್ ಯಾರೇ ಮಾಡ್ಲಿ ಪರವಾಗಿಲ್ಲ, ಅದಕ್ಕೆ ಭೋಗ ಅಂತ ಒಂದು ಬಂದೇ ಬರುತ್ತೆ. ಹಾಗಾಗಿ ಕಾರಣ ಅಂತ ಒಂದಿದ್ರೆ ಕಾರ್ಯ ಅಂತ ಆಗೇ ಇರುತ್ತೆ, ಅದನ್ನ ತಡೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ಜಗತ್ ಅನ್ನೋದು ಬೇಕಾಗುತ್ತೆ, ಸೃಷ್ಟಿ ಆಗ್ತಾನೆ ಇರುತ್ತೆ, ಲಯ ಆಗ್ತಾನೆ ಇರುತ್ತೆ. ಸರಿ, ಜೀವರುಗಳೆಲ್ಲ ಅವ್ರು ಮಾಡಿದ ಕರ್ಮಗಳನ್ನ ಅವರು ಭೋಗ ಮಾಡ್ತಾರೆ. ಭೋಗ ಮಾಡೋವಾಗ್ಲೂ ಅವ್ರು ಏನ್ ಮಾಡ್ತಾರೆ, ಮತ್ತೆ ಇನ್ನೂ ಸ್ವಲ್ಪ ಕರ್ಮಗಳನ್ನ ಸೇರಿಸ್ಕೊಳ್ತಾನೆ ಇರ್ತಾರೆ. ಸುಮ್ಮನೆ ಇರೋಕ್ ಆಗೋದೇ ಇಲ್ಲ ಜೀವರಿಗೆ. ಅದಕ್ಕೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತೆ ಕಾರ್ಯತೆ ಹ್ಯವಶ ಕರ್ಮ ಸರ್ವ ಪ್ರಕೃತಿ ಗುಣೈಹಿ ಅಂತ 3ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿದ್ದಾನೆ. ಒಂದು ಕ್ಷಣ ಕೂಡ ಒಂದು ಜೀವ, ಒಂದು ವ್ಯಕ್ತಿ, ಅದು ಮನುಷ್ಯನಾಗ್ಲಿ, ಪ್ರಾಣಿ ಆಗ್ಲಿ, ಪಕ್ಷಿ ಆಗ್ಲಿ, ಕ್ರಿಮಿಕೀಟ ಯಾವುದೇ ಆಗ್ಲಿ ಕೂಡ ಒಂದು ಕ್ಷಣ ಕೂಡ ಸುಮ್ಮನೆ ಇರೋದೇ ಇಲ್ಲಂತೆ, ಏನಾದ್ರೂ ಒಂದು ಮಾಡ್ತಾನೆ ಇರುತ್ತೆ. ಆದ್ರೆ ಇದರಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ, ಈ ಪ್ರಾಣಿ ಪಕ್ಷಿಗಳಿಗೆಲ್ಲ ಕರ್ಮ ಸೇರ್ಕೊಳ್ಳೋದಿಲ್ಲ. ಅವುಗಳಿಗೆ ಏನೇ ಕರ್ಮ ಮಾಡಿದ್ರು ಸೇರ್ಕೊಳ್ಳೋದಿಲ್ಲ ಅವುಗಳಿಗೆ, ಅಂದ್ರೆ ಆಡ್ ಆಗೋದಿಲ್ಲ ಕರ್ಮ. ಅವುಗಳೆಲ್ಲ ಜನ್ಮ ತಗೊಂಡಿರೋದು ಅವುಗಳು ಮನುಷ್ಯರಾಗಿದ್ದಾಗ ಏನ್ ಕರ್ಮ ಮಾಡಿದ್ದಾರೋ ಅವುಗಳ ಒಂದು ಫಲವನ್ನ ಅನುಭವಿಸಕ್ಕಾಗಿ ಪ್ರಾಣಿ ಪಕ್ಷಿ ಜೀವ ಎಲ್ಲ ಬಂದಿರುತ್ತೆ. ಆ ಒಂದು ರೂಪ ಬಂದಿರುತ್ತೆ ಅದಕ್ಕೆ. ಅದು ಹೇಗೆ ನಿಯಮ ಅಂತ ಹೇಳಿದ್ರೆ, ಉತ್ತಮ ಮನುಷ್ಯನಾಗಿದ್ದಾಗ ಅವನಿಗೆ ಅದಕ್ಕೆ ಮನುಷ್ಯನಾಗಿರೋನಿಗೇನೆ ತುಂಬಾ ವಿಶೇಷ ಜಾಸ್ತಿ. ಯಾಕಂದ್ರೆ ಈ ಇರೋ ಶಾಸ್ತ್ರ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೀವಲ್ಲ, ವಿಧಿ ಪ್ರತಿಷೇಧ, ಇದೆಲ್ಲ ಕೂಡ ಮನುಷ್ಯನಿಗೆ ಇರೋದು.
ಹಾಗಾಗಿ ಅವನು ಯಾವುದೇ ಒಂದು ಕರ್ಮ ಮಾಡಿದ್ರು ಕೂಡ ಅದು ಒಂದು ಧರ್ಮವಾಗಿರುತ್ತೆ ಅಥವಾ ಅಧರ್ಮವಾಗಿರುತ್ತೆ. ಆ ಎರಡರಲ್ಲಿ ಅವನಿಗೆ ಧರ್ಮ ತುಂಬಾ ಹೆಚ್ಚಾಗಿ ಧರ್ಮ ಕರ್ಮ ಕಾರ್ಯವೇ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಪುಣ್ಯ ತುಂಬಾ ಹೆಚ್ಚಾಗಿ ಸೇರ್ತಾ ಇರುತ್ತೆ. ಅಂತವನಿಗೆ ಏನಾಗುತ್ತೆ ಅಂದ್ರೆ ಈ ಮನುಷ್ಯ ಜನ್ಮ ಮುಗಿದ ಮೇಲೆ ಅತ್ಯಂತ ಪುಣ್ಯ ಇದ್ರೆ ಅವನಿಗೆ ದೇವತಾದಿ ಶರೀರಗಳು ಬರುತ್ತೆ. ಸೂಪರ್ ಹ್ಯೂಮನ್ ಅಂತ ಹೇಳ್ತೀವಲ್ಲ, ಇದು ಗಂಧರ್ವ, ಯಕ್ಷ, ಕಿನ್ನರ ಅಂತದೆಲ್ಲ ಬರುತ್ತೆ ಅವನಿಗೆ. ಅದು ಅಂದ್ರೆ ಈ ಭೂಲೋಕಕ್ಕೆ ಮೇಲೆ ಇರೋ ಲೋಕಗಳಲ್ಲಿ ಅವನಿಗೆ ಜನ್ಮ ಸಿಗುತ್ತೆ. ಒಂದ್ ವೇಳೆ ಅವನು ತುಂಬಾ ಪಾಪ ಮಾಡಿದ್ದಾನೆ ಅಂತ ಹೇಳಿದ್ರೆ ಅದರ ಇದಾಗಿ ಭೂಮಿಗೆ ಕೆಳಗಡೆ ಇರೋ ಲೋಕಗಳೆಲ್ಲ ಅವನಿಗೆ ಸಿಗುತ್ತೆ. ಅದರಲ್ಲಿ ಪ್ರಾಣಿ ಪಕ್ಷಿಗಳು ತುಂಬಾ ನರಕಾದಿ ಲೋಕಗಳೆಲ್ಲ ಸಿಗುತ್ತೆ. ಪ್ರಾಣಿ ಪಕ್ಷಿಗಳು ಈ ಲೋಕದಲ್ಲಿ ನೋಡ್ತೀವಿ. ಅದು ಇನ್ನೊಂದು ರೀತಿಯಾದ ಒಂದು ಆಯಾಮ. ಏನಂತ ಹೇಳಿದ್ರೆ ನೋಡಿ, ನಾವು ಹೇಗೆ ಈ ಲೋಕ ನರಲೋಕ ಅಂತ ನಾವು ಹೇಳ್ತೀವೋ ಅದೇ ತರ ಇಲ್ಲಿದ್ಕೊಂಡಿರೋ ಪ್ರಾಣಿಗಳು ಪಕ್ಷಿಗಳು ಯಾವ್ದೇ ಇದೆಯಲ್ಲ ಅವುಗಳಿಗೆಲ್ಲ ಈ ಲೋಕ ಅವುಗಳ ಲೋಕ. ಹಾಗಾಗಿ ಹಾಗೆ ಎಲ್ಲ ಒಂಥರ ಇದು ಇಂಟರ್ಲಾಕ್ ಆಗಿದೆ. ಇಂಟರ್ಲಾಕ್ ಆಗಿದೆ, ಎಲ್ಲ ಲೋಕಗಳು ಈ ತರ ಇಂಟರ್ಲಾಕ್ ಆಗಿದೆ. ಹಾಗಾಗಿ ಈ ತುಂಬಾ ಪಾಪ ಮಾಡಿದ್ದ ಒಂದು ಫಲವಾಗಿ ತುಂಬಾ ಕೀಳಾದ ಜನ್ಮಗಳೆಲ್ಲ ಸಿಗುತ್ತೆ. ಆದ್ರೆ ಎರಡು ಸಮತೋಲನದಲ್ಲಿದ್ರೆ ಅದು ಮನುಷ್ಯ ಜನ್ಮ ಸಿಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿರೋದು. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಗೆ ಒಂದು ರೀತಿಯಲ್ಲಿ ನಾವ್ ಏನ್ ಸಂತೋಷ ಪಡ್ಬೋದು ಅಂದ್ರೆ ಅತ್ಯಂತ ಪಾಪ ಇಲ್ಲ ನಮ್ಗೆ ಅಂತ ನಾವು ಸಂತೋಷ ಪಡ್ಬೋದು. ಪುಣ್ಯ ಇಲ್ದೇ ಹೋಗ್ಲಿ ಪಾಪ ಇಲ್ದೇವ್ರೆ ಸಾಕು ನಮ್ಗೆ ಅಂತ. ಹಾಗಾಗಿ ಆ ಒಂದು ತೃಪ್ತಿ ನಮ್ಗೆ ಇರುತ್ತೆ. ಹಾಗಾಗಿ ನಮ್ಗೆ ಮನುಷ್ಯನ್ಗೆ ಮಾತ್ರನೇ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಒಂದು ಸಾಧ್ಯತೆ ಇರೋದು ಮನುಷ್ಯನ್ಗೆ ಮಾತ್ರ. ಪ್ರಾಣಿ ಪಕ್ಷಿಗಳಿಗೆಲ್ಲ ಇಂಪ್ರೂವ್ಮೆಂಟ್ ಎಲ್ಲ ಗೊತ್ತೇ ಇಲ್ಲ ಅವುಗಳಿಗೆ. ಅವುಗಳು ಕಾನ್ಶಿಯಸ್ ಆಗಿ ಒಂದು ಕರ್ಮ ಮಾಡಕ್ಕೆ ಆಗೋದೇ ಇಲ್ಲ ಅವರಿಗೆ. ಇನ್ನೊಂದು ಡೂಸ್ ಅಂಡ್ ಡೋಂಟ್ಸ್ ಎಲ್ಲ ಇರೋದು ಮನುಷ್ಯರಿಗೇನೆ, ಪ್ರಾಣಿ ಪಕ್ಷಿಗಳಿಗೆ ಅಲ್ವೇ ಇಲ್ಲ ಅದು ಅಂತ. ಹಾಗಾಗಿ ಇಂಥ ಒಂದು ಇರುವಾಗ ಈ ಮನುಷ್ಯರು ಸುಮ್ನೆ ಇಲ್ಲದೆ ಬೇಕಾದಷ್ಟು ಕರ್ಮಗಳು ಮಾಡ್ಕೊಳ್ತಾ ಇರ್ತಾರೆ, ಸೇರ್ತಾನೆ ಇರುತ್ತೆ. ಅವಾಗ ಏನಾಗುತ್ತೆ, ಈ ಕರ್ಮ ರಾಶಿ ಅಂತ ಯಾವ್ದು ಅಕ್ಯುಮುಲೇಟ್ ಆಗ್ತಾನೆ ಇರುತ್ತೋ ಅದಕ್ಕೆ ಮುಕ್ತಾಯ ಅನ್ನೋದು ಆಗೋದೇ ಇಲ್ಲ. ಕಡಿಮೆ ಆಗ್ತಾ ಇರುತ್ತೆ, ನೋ ಡೌಟ್. ಕರ್ಮ ರಾಶಿಯಿಂದ ಸ್ವಲ್ಪ ಕರಗ್ತಾ ಇರುತ್ತೆ, ಆದ್ರೆ ಪೂರ್ತಿ ಕರಗಕ್ ಬಿಡೋದೇ ಇಲ್ಲ. ನಾವು ಅದನ್ನ ಸೇರ್ಸ್ಕೊಳ್ತಾನೆ ಇರ್ತೀವಿ ಇನ್ನೂ ಸ್ವಲ್ಪ. ಹಾಗಾಗಿ ಈ ಒಂದು ಜನ್ಮ ಆಮೇಲೆ ನಮ್ಗೆ ಸಿಗೋ ಮನುಷ್ಯ ಆಯುಸ್ ಅನ್ನೋದು ಮ್ಯಾಕ್ಸಿಮಮ್ 100 ವರ್ಷ ಅಂತ ಹೇಳ್ಬೋದು. ಕೆಲವರು 120 ವರ್ಷ ಬದುಕಿದ್ದಾರೆ, ಕೆಲವರು ಇವಾಗ್ಲೂ ಕೆಲವರು ಇದ್ದಾರೆ ಅಂತ, ಕೆಲವು ದೇಶಗಳೆಲ್ಲ ಇದ್ದಾರೆ, ಈ ದೇಶದಲ್ಲೂ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ 110, 105 ಇವಾಗ ನೋಡ್ತೀವಿ, ನಮ್ ಕಣ್ಣಿಂದಾನೆ ನೋಡ್ತೀವಿ ನಾವು. ಆದ್ರೆ ಅಷ್ಟು ಅವಧಿಯಲ್ಲಿ ಸೇರಿಸ್ಕೊಂಡಿರೋ ಕರ್ಮ ರಾಶಿ ಇದೆಯಲ್ಲ ಅದನ್ನ ಪೂರ್ತಿ ಮುಗ್ಸಕ್ ಆಗೋದೇ ಇಲ್ಲ. ಹಾಗಾಗಿ ಬೇಕಾದಷ್ಟು ಜನ್ಮಗಳಿಗೆ ಪಡ್ಕೋಬೇಕಾಗುತ್ತೆ ನಮ್ ಈ ಅಕ್ಯುಮುಲೇಟೆಡ್ ಕರ್ಮಕ್ಕೇನೆ. ಆದ್ರೆ ಅಕ್ಯುಮುಲೇಟ್ ಆಗ್ತಾನೂ ಇರುತ್ತೆ ಜೊತೆಗೆ. ಹಾಗಾದ್ರೆ ಇದಕ್ಕೆ ಯಾವಾಗಪ್ಪ ಕೊನೆ ಅಂತ ಹೇಳಿದ್ರೆ ವೇದಾಂತ ಅಂತ ಒಂದಿದೆಯಲ್ಲ ಅದೊಂದೇನೆ ಕೊನೆ ಅನ್ನೋದನ್ನ ಹೇಳಕ್ ಬರುತ್ತೆ. ಅದು ಏನ್ ಹೇಳುತ್ತೆ ಅಂದ್ರೆ, ನೀನು ಏನಾದ್ರೂ ಮಾಡಿ ನೀನು ಆತ್ಮಜ್ಞಾನವನ್ನು ಪಡ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ, ಯಾಕಂದ್ರೆ ನಿನ್ಗೆ ಈ ಶರೀರ ಬಂದಿರೋದು ಅಜ್ಞಾನದಿಂದ ಬಂದಿದೆ. ಅಜ್ಞಾನ ಜ್ಞಾನದಿಂದಲೇ ಹೋಗ್ಬೇಕದು. ಹಾಗಾಗಿ ನಿನ್ನ ವಾಸ್ತವವಾದ ಸ್ವರೂಪ ಬ್ರಹ್ಮ ಸ್ವರೂಪವೇ. ಕರ್ಮ ಅದೆಲ್ಲ ಇಲ್ಲದೇ ಇರೋ ಸ್ವರೂಪ ನೀನು, ಮನುಷ್ಯನಲ್ವೇ ಇಲ್ಲ ನೀನು. ಹಾಗಾಗಿ ನಿನ್ಗೇನಾದ್ರೂ ಈ ಜನ್ಮ ಮರಣ ಸರಣಿ ಅನ್ನೋದ್ರಿಂದ ನಿನಗೆ ಒಂದು ಬಿಡುಗಡೆ ಬೇಕು ಅಂತ ಹೇಳಿದ್ರೆ ನೀನು ಖಂಡಿತ ಆತ್ಮಜ್ಞಾನವನ್ನು ಪಡ್ಕೋಬೇಕು. ಅದು ಒಂದೇ ದಾರಿ ಇರೋದು ಅಂತ ತೋರಿಸಿದೆ. ವೇದಾಂತಗಳೆಲ್ಲ ಬಂದಿರೋದು ಆ ಆತ್ಮಜ್ಞಾನ ಎಂಥದ್ದು, ಅದನ್ನ ಹೇಗ್ ಪಡೆಯೋದು, ಅದಕ್ಕೆ ಸಾಧನೆ ಏನು, ಅದೆಲ್ಲ ಹೇಳ್ಕೊಳಕ್ಕೆ ವೇದಾಂತ ಗ್ರಂಥಗಳು ಬಂದಿದೆ. ಹಾಗಾಗಿ ಈ ಪ್ರಪಂಚ ಅಂತ ಹೇಳಿದ್ಮೇಲೆ, ನಮ್ಗೆ ಕರ್ಮ ಇದೆ ಅಂತ ಹೇಳಿದ್ಮೇಲೆ, ಈ ಕರ್ಮವನ್ನೆಲ್ಲ ನಿಭಾಯಿಸಕ್ಕೆ ಅಥವಾ ಇದನ್ನೆಲ್ಲ ಒಂದು ನಿಯಮನ ಮಾಡಕ್ಕೆ ಈಶ್ವರ ಅಂತ ಒಂದು ಬೇಕು. ಹಾಗಾಗಿ ಈಶ್ವರ ಅನ್ನೋದು ಬೇಕು. ಆಮೇಲೆ ನಮ್ಗೆ ಭೋಗ ಭೂಮಿಯಾಗಿ ಈ ಪ್ರಪಂಚ ಅನ್ನೋದು ಬೇಕು ನಮ್ಗೆ. ಹಾಗಾಗಿ ಪ್ರಪಂಚ ಅನ್ನೋದು, ಈಶ್ವರ ಅನ್ನೋದು, ಪ್ರಪಂಚ ಅನ್ನೋದು, ಜೀವ ಅನ್ನೋದು, ಇದು ಮೂರು ಕೂಡ ಒಂದು ಟ್ರಯಾಂಗಲ್ ಅಥವಾ ಟ್ರಯಾಡ್ ಅಂತ ನಾವು ಹೇಳ್ಬೋದು. ಆದ್ರೆ ಈ ಮೂರರ ತತ್ವ ಕೂಡ ಬ್ರಹ್ಮವೇ, ನಿರ್ಗುಣವಾದ ಬ್ರಹ್ಮ ಸ್ವರೂಪವೇ ಇದೆ ಮೂರರ ತತ್ವ ಕೂಡ. ಹಾಗಾಗಿ ಇದು ಆ ಒಂದು ಬ್ರಹ್ಮವೇ ಜೀವನಾಗೂ ಜಗತ್ತಾಗೂ ಈಶ್ವರನಾಗೂ ತೋರ್ತಾ ಇದೆ. ಯಾವಾಗ ಒಬ್ಬ ಮನುಷ್ಯ ಅವನು ಮುಕ್ತಿಯನ್ನು ಪಡ್ಕೊಂಡ್ನೋ, ಈ ಜನನ ಮರಣ ಸರಣಿಯಿಂದ ಆಚೆ ಬಂದ್ಬಿಟ್ನೋ, ಅವನಿಗೆ ಮಾತ್ರ ಏನಾಗುತ್ತೆ ಅಂದ್ರೆ ಅವನ ಪಾಲಿಗೆ ಜಗತ್ತು ಇಲ್ಲ, ಈಶ್ವರನೂ ಇಲ್ಲ ಅವನ ಪಾಲಿಗೆ. ಬಾಕಿ ಎಲ್ಲರೂ ಇದಾರಲ್ಲ, ಅವ್ರಗಳಿಗೆಲ್ಲ ಜಗತ್ತು ಈಶ್ವರ ಇದ್ದಾರೆ, ಬೇಕೇ ಬೇಕು. ಆದ್ರೆ ಯಾರೊಬ್ಬ ತಾನು ಬ್ರಹ್ಮಸ್ವರೂಪವೇ, ಅದ್ವಿತೀಯವಾದ ಬ್ರಹ್ಮಸ್ವರೂಪವೇ ನಾನು ಅಂತ ತಿಳ್ಕೊಳ್ತಾನೋ ಅವನಿಗೆ ಮಾತ್ರ ಅವನ ಪಾಲಿಗೆ ಜೀವಾನೂ ಇಲ್ಲ, ಜಗತ್ತು ಇಲ್ಲ, ಪ್ರಪಂಚ ಇದು ಈಶ್ವರನೂ ಇಲ್ಲ ಅಂತ ಆಗುತ್ತೆ. ಅದು ಹೀಗೆ ವ್ಯವಸ್ಥೆ ವೇದಾಂತ ತತ್ವದಲ್ಲಿ ಹೇಳಿರೋದು. ಸೊ ಇದರಲ್ಲಿ ಈ ಮೈತ್ರಾಣಿ ಉಪನಿಷತ್ತಲ್ಲಿ ಅದರ ಬೇಕಾದಷ್ಟು ಬೇರೆ ಬೇರೆ ಆಯಾಮಗಳೆಲ್ಲ ಹೇಳ್ಕೊಂಡ್ಬಂದ್ರು. ಇವಾಗ ಹೊಸ ಒಂದು ಚಾಪ್ಟರ್ ಪ್ರಾರಂಭ ಮಾಡ್ತಾ ಇದ್ದಾರೆ ವಿದ್ಯಾರಣ್ಯರು. ಇದಕ್ಕೆ ಸಂಸಾರ ಅಂತ ಒಂದಿದೆಯಲ್ಲ, ಅದಕ್ಕೆ ಪರಿಹಾರ ಏನು ಅನ್ನೋದು ಮೈತ್ರಾಯಣಿ ಉಪನಿಷತ್ತಲ್ಲಿ ಹಿಂದೆ ಬೇಕಾದಷ್ಟು ಹೇಳಿದ್ರು. ಇದರಲ್ಲಿ ಇದು ಕಥೆ ಶುರುವಾಗಿದ್ದು ಒಂದು ರಾಜನಿಗೂ ಒಂದು ಋಷಿಗೂ ಶುರುವಾಯಿತು. ಆ ರಾಜನಿಗೂ ಋಷಿಗೂ ಆಗ್ತಾ ಇರೋ ಸಂವಾದದಲ್ಲಿ ಅವರು ಉಪಕಥೆ ಹೇಳ್ತಾ ಇದ್ದಾರೆ. ಆ ಋಷಿಗಳು ಗುರುಗಳಾಗಿ ಇನ್ನೊಂದು ಕಥೆ ಹೇಳ್ತಾ ಇದ್ದಾರೆ. ಆ ಕಥೆಯಲ್ಲಿ ವಾಲಖಿಲ್ಯ ಅಂತ ಕೆಲವರು ಇದ್ದಾರೆ. ಅವರು ಪ್ರಜಾಪತಿಯಾದ ಬ್ರಹ್ಮನ ಹತ್ರ ಅವರು ಆತ್ಮತತ್ವವನ್ನು ಕೇಳ್ತಾರೆ. ಆವಾಗ ಬ್ರಹ್ಮ ಅವರಿಗೆ ಎಲ್ಲ ಆತ್ಮತತ್ವವನ್ನು ಉಪದೇಶ ಮಾಡ್ತಾನೆ. ಆತ್ಮತತ್ವ
ಅದೇ ಇಲ್ಲ ಅದ್ರಲ್ಲಿ ಅಲ್ಲೂ ಬರ್ತದೆ ವಾಲ್ಕೀಲ್ಯ ಅಂತ ಬರ್ತದೆ ಬರುತ್ತೆ ಅದೇ ಇದು ಬಂದ್ಬಿಟ್ಟು ಅವ್ರು ಇರ್ಬೋದು ಬೇರೆ ಆದ್ರೆ ಅದೇ ವಾಲ್ಕೀಲ್ಯ ಅಂತ ಕೆಲವು ವ್ಯಕ್ತಿಗಳು ಅವರು ಈ ತರ ಪ್ರಶ್ನೆ ಕೇಳ್ತಾರೆ. ಅವಾಗ ಬ್ರಹ್ಮ ಅವ್ರಿಗೆ ಹೇಳ್ತಾರೆ. ಹೇಳುವಾಗ ಏನಾಗುತ್ತೆ ಅಂದ್ರೆ ಈ ಒಂದು ವಿಷಯದಲ್ಲಿ ಅವ್ರು ಹೇಳೋದು ಅವ್ರಿಗೆ ಇಷ್ಟವರೆಗೂ ಕೇಳಿದ್ಮೇಲೆ ಶ್ರುತ್ವಾ ಸಂಸಾರಿಣಂ ಬಾಲಕಿಲ್ಯಾಹ ವಿಸ್ಮಯಂ ಆಯುಯುಹು ಸಂಸಾರಸ್ಯ ಪ್ರತೀಕಾರಂ ಪ್ರಚುಃ ಮುನಯಃ ಪುನಃ. ಹಾಗಾಗಿ ಇಷ್ಟೆಲ್ಲ ಕೇಳಿದ್ಮೇಲೆ ಆ ಬಾಲಕಿಲ್ಯ ಅನ್ನೋ ಜಿಜ್ಞಾಸುಗಳಿಗೆ ತುಂಬಾ ಆಶ್ಚರ್ಯ ಆಯ್ತು. ಹೀಗಿದೆಯಾ ಈ ಪ್ರಪಂಚ, ಈ ಸಂಸಾರ ಅನ್ನೋದು ಇಂಥದ್ದ ಇದು ಅಂತ ಅವ್ರಿಗೆ ಆಶ್ಚರ್ಯ ಆಯ್ತು. ಹಾಗಾದ್ರೆ ಈ ಸಂಸಾರ ಅನ್ನೋದ್ರಿಂದ ಬಿಡುಗಡೆ ಹೇಗಪ್ಪ ಅಂತ ಅವ್ರು ಕೇಳ್ತಾರೆ, ಹೇಗೆ ಅಂತ ಕೇಳ್ತಾರೆ. ಆವಾಗ ಅವರು ಬಿಡುಗಡೆಗೆ ದಾರಿ ಹೇಳ್ತೀನಿ ಅಂತ ಅವರು ಪ್ರಾರಂಭ ಮಾಡ್ತಾರೆ. ಅವ್ರಿಗೆ ಇವ್ರು ಪ್ರಶ್ನೆ ಮಾಡೋದೇ ಏನ್ ಹೇಳ್ತಾರೆ ಅಂದ್ರೆ, ಈ ಪ್ರಶ್ನೆ ಮಾಡುವಾಗ ಶಾಮ್ಯೇತ್ ಭೂತಾತ್ಮತ ಏನ ಚಿದಾತ್ಮತ್ವಂ ತು ಶಿಷ್ಯತೆ ತಮ್ ಉಪಾಯಂ ಗುರೋ ಬ್ರೂಹಿ ಇತಿ ಉಕ್ತಃ ಸನ್ ಗುರುಹು ಉಕ್ತವಾನ್. ಹಾಗಾಗಿ ಇವ್ರು ಕೇಳ್ತಾ ಇದ್ರೆ, ಈ ಭೂತಾತ್ಮ ಅಂತ ಒಂದು ಹೇಳಿದ್ರು, ನಾವು ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಭೂತಾತ್ಮ ಅಂದ್ರೆ ಜೀವನಿಗೆ ಭೂತಾತ್ಮ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಇವರು ಈ ಗ್ರಂಥದಲ್ಲಿ ಕೊಟ್ಟಿದ್ದಾರೆ. ನೋಡಿ, ಭೂತಾತ್ಮ ಅಂದ್ರೆ ಪರಮಾತ್ಮನಿಗೂ ಭೂತಾತ್ಮ ಅಂತ ಒಂದು ಶಬ್ದ ಇದೆ. ಆದ್ರೆ ಇಲ್ಲಿ ಭೂತಾತ್ಮ ಅಂತ ಹೇಳಿರೋದು ಪಂಚಭೂತಗಳಿಂದ ಆಗಿರೋ ಶರೀರವನ್ನ ತಾನು ಅಂತ ತಿಳ್ಕೊಂಡಿದ್ದಾನಲ್ಲ, ಪಂಚಕೋಶಗಳು ಪಂಚಭೂತಗಳಿಂದನೇ ಆಗಿರೋದು ಪಂಚಕೋಶಗಳು. ಅವುಗಳಲ್ಲಿ ನಾನು ಅಂತ ಬುದ್ಧಿ ಮಾಡ್ಕೊಂಡಿದ್ದಾನಲ್ಲ, ಅದರಿಂದ ಇವನಿಗೆ ಭೂತಾತ್ಮ ಅಂತ ಇವನಿಗೆ ಹೆಸರು. ಪರಮಾತ್ಮನಿಗೆ ಭೂತಾತ್ಮ ಅಂತ ಹೇಳುವಾಗ ಈ ಪಂಚಭೂತಗಳನ್ನೆಲ್ಲ ಸೃಷ್ಟಿ ಮಾಡಿದ್ದವನು ಅವನು ಅನ್ನೋಕ್ಕಾಗಿ ಅವನಿಗೆ ಭೂತಾತ್ಮ ಅಂತ ಅವನಿಗೆ ಹೆಸರು. ಅದು ಹಾಗೆ ಭೂತಾತ್ಮ ಅನ್ನೋ ಶಬ್ದ ಅದಕ್ಕೂ ಆಗುತ್ತೆ ಇದಕ್ಕೂ ಆಗುತ್ತೆ, ವಿತ್ ಡಿಫ್ರೆಂಟ್ ಕಾನೋಟೇಷನ್ಸ್. ಪರಮಾತ್ಮನಿಗೆ ಹೇಳುವಾಗ, ಈಶ್ವರನಿಗೆ ಹೇಳುವಾಗ ಪಂಚಭೂತಗಳಿಗೆ ಅವನೇ ಸೃಷ್ಟಿ. ಯಾಕಂದ್ರೆ ಆತ್ಮನಃ ಆಕಾಶ ಸಂಭೂತಃ ಆಕಾಶಾದ್ ವಾಯು ಅಂತ ಬರ್ತಲ್ಲ, ಪಂಚಭೂತಗಳಿಗೆಲ್ಲ ಈ ಬ್ರಹ್ಮವೇ ಕಾರಣ, ಸಗುಣ ಬ್ರಹ್ಮವೇ ಈಶ್ವರನೇ ಕಾರಣ. ಹಾಗಾಗಿ ಅವನಿಗೆ ಭೂತಾತ್ಮ ಅಂತ ಅವನಿಗೆ ಹೆಸರು. ಜೀವನಿಗೂ ಭೂತಾತ್ಮ ಅಂತ ಇವರು ಹೇಳಿದ್ರು ಈ ಕಾರಣಕ್ಕಾಗಿ. ಪಂಚಭೂತಗಳಿಂದ ಆಗಿರೋ ಇದು ಶರೀರ ಮನಸ್ಸುಗಳಲ್ಲಿ ತಾನು ಅಂತ ಬುದ್ಧಿ ಮಾಡ್ಕೊಂಡಿರೋನಿಗೆ ಭೂತಾತ್ಮ ಅಂತ ಹೇಳಿದ್ರು. ಇವ್ರು ಕೇಳ್ತಾ ಇದ್ದಾರೆ, ಶಾಮ್ಯೇತ್ ಭೂತಾತ್ಮ ಏನ ಚಿದಾತ್ಮತ್ವಂತು ಶಿಷ್ಯತೆ. ಯಾವ ಒಂದು ಉಪಾಯದಿಂದ ಈ ಭೂತಾತ್ಮತ್ವ ಅಂತ ನಮ್ಗೆ ಬಂದಿದೆಯಲ್ಲ, ಜೀವತ್ವ ಅಂತ, ಅದು ಹೇಗೆ ಯಾವಾಗ ನಿಲ್ಲುತ್ತೆ, ಆಮೇಲೆ ನಾನು ಚಿದಾತ್ಮ ಚೈತನ್ಯ ಸ್ವರೂಪವಾಗಿ ಮಾತ್ರ ನಾನು ಯಾವಾಗ ಅವಶೇಷವಾಗಿರ್ತೀನಿ, ನಾನು ಉಳಿತೀವೋ ಆ ಉಪಾಯವನ್ನು ನಮ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು, ಇವ್ರಿಗೆ ಇದಕ್ಕೆ ಮುಂಚೆ ಹೇಳಿರೋ ವಿಷಯದಲ್ಲಿ ನೋಡು, ಆತ್ಮ ಚೈತನ್ಯ ಅಂತ ಒಂದೇ ಒಂದಿದೆ, ಅದಕ್ಕೆ ಸಾಕ್ಷಿ ಚೈತನ್ಯ ಅಂತ ಹೆಸರು. ಅದು ಈ ಪಂಚಕೋಶಗಳನ್ನೆಲ್ಲ ಅದು ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ನಮ್ಮ ವಾಸ್ತವಾದ ಸ್ವರೂಪ ಅದು, ಆದ್ರೆ ನಾವು ನಮ್ಮ ವಾಸ್ತವಾದ ಸ್ವರೂಪ ಇದು ಅಂತ ಅನ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಇವ್ರಿಗೆ ಇಷ್ಟು ಮನವರಿಕೆ ಮಾಡಿದ್ದಾರೆ ಅವರು. ಹಾಗಾಗಿ ಇವ್ರಿಗೆ ಗೊತ್ತಾಗಿದೆ, ಹಾಗಾದ್ರೆ ನಾನು ಅನ್ನೋದು ತತ್ವ ಯಾವ್ದಿದೆಯೋ ಅದು ಈ ಚೈತನ್ಯ ಸ್ವರೂಪವೇ ಅದು. ಹಾಗಾಗಿ ಈ ಪಂಚಕೋಶಗಳು ಅನ್ನೋದು ನಮ್ಗೆ ಅಧ್ಯಸ್ಥವಾಗಿರೋದು, ನಾವು ತಪ್ಪಾಗಿ ನಾವು ಅಂತ ತಿಳ್ಕೊಂಡಿರೋದು. ಹಾಗಾದ್ರೆ ಅವುಗಳಿಂದ ನಮ್ಗೆ ಹೇಗೆ ಬಿಡುಗಡೆ? ನಾವು ಸಾಮಾನ್ಯವಾಗಿ ಏನಾದ್ರು ಫಿಸಿಕಲ್ ಆಗಿ ಯಾವ್ದಾದ್ರು ಒಂದಕ್ಕೊಂದು ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ರೆ ಅದನ್ನ ನಾವು ಕಾಂಟ್ಯಾಕ್ಟ್ ಅನ್ನೋದನ್ನ ನಾವು ಬಿಡಿಸ್ಬೋದು. ಇದು ಬಿಡಿಸಕ್ ಆತರ ಆಗೋದಿಲ್ಲ ಇದು. ಹಾಗಾಗಿ ಇದು ಫಿಸಿಕಲ್ ಕಾಂಟ್ಯಾಕ್ಟ್ ಅಲ್ಲ ಇದು. ಹಾಗಾಗಿ ನಮಗೆ ಬೌದ್ಧಿಕವಾಗಿಯೇ ನಾವು ಇದನ್ನ ಬಿಡಿಸ್ಕೊಳ್ಳಕ್ಕೆ ಸಾಧ್ಯವಾಗೋದು. ಹಾಗಾಗಿ ಆ ಉಪಾಯ ಏನು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾರೆ, ಗುರು ಇತಿ ಉಕ್ತಸ್ಸನ್ನ ಗುರು ಉಕ್ತವಾನ್ ನದಿ ಊರ್ಮ್ಯಾದಿ ದೃಷ್ಟಾಂತೈ ಸಂಸಾರಸ್ಯಾಪಿ ಅನಿಷ್ಟತಾಂ ಮಿಥ್ಯಾತ್ವಂಚ ವಿನಿಶ್ಚಿತ್ಯ ವ್ರಜೇತ್ ಜ್ಞಾನಾಧಿಕಾರಿತಾಂ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ಮೊಟ್ಟ ಮೊದಲು ಇದಕ್ಕೆ ಏನ್ ಮಾಡ್ಬೇಕಾಗಿದೆ ಅಂದ್ರೆ, ಈ ಸಂಸಾರ ಅನ್ನೋದು ಅನಿಷ್ಟವಾದ್ದು ಅನ್ನೋದು ಮನವರಿಕೆ ಆಗ್ಬೇಕು. ಯಾಕಂದ್ರೆ ಇದು ಚೆನ್ನಾಗಿದೆ ಅಂತ ಯಾರಿಗ ಅನಿಸುತ್ತೋ ಅವಾಗ ಅವ್ರಿಗೆ ಇದರಿಂದ ಆಚೆ ಹೋಗ್ಬೇಕು ಇಷ್ಟನೇ ಆಗೋದಿಲ್ಲ ಅವ್ರಿಗೆ. ಇದಕ್ಕೆ ಸಾಮಾನ್ಯವಾಗಿ ಕೊಡೋ ದೃಷ್ಟಾಂತ ಏನು ಅಂತ ಹೇಳಿದ್ರೆ, ಈ ಕೆಸರು ಅದರಲ್ಲಿ ಎಮ್ಮೆ ಮುಳುಗಿರುತ್ತೆ, ಅದಕ್ಕೆ ಆಚೆ ಬರಕ್ಕೆ ಇಷ್ಟಾನೇ ಇಲ್ಲ, ಅದಕ್ಕೆ ಆನಂದವಾಗಿದೆ ಅಲ್ಲಿ. ಹಾಗಾಗಿ ಅದಕ್ಕೆ ಆನಂದವಾಗಿರೋದು, ಆತರ ಅದಕ್ಕೆ ಆಚೆ ಬರಕ್ಕೆ ಇಷ್ಟಾನೇ ಇಲ್ಲ, ಅದಕ್ಕೆ ಸುಖವಾಗಿದೆ ಅದಕ್ಕೆ. ಆತರ ಈ ಪ್ರಪಂಚದಲ್ಲಿ ಯಾರಾದ್ರೂ ನನಗೆ ಈ ಪ್ರಪಂಚದಲ್ಲಿ ಒಂದು ಅನುಕೂಲತೆ ಎಲ್ಲ ಇದೆ, ಚೆನ್ನಾಗಿದೆ, ಇದು ಇಲ್ಲೇ ಇರ್ತೀನಿ ನಾನು, ನಮ್ಗೆ ಯಾತಕ್ಕೆ ಅದು ಮೋಕ್ಷ ಅನ್ನೋದು ಯಾತಕ್ಕೆ ಬೇಕು ಅಂತ ಯಾರೋ ಒಬ್ರು ಕೇಳಿದ್ರು ಅಂತ ಹೇಳಿದ್ರು, ಒಬ್ರು ವಿದ್ವಾಂಸರು ಹೇಳಿದ್ರು. ನೋಡಿ, ನೀವು ಮೋಕ್ಷ ಅಂತ ಹೇಳ್ತೀರಲ್ಲ, ಅಲ್ಲಿ ಮೊಸರನ್ನ ಉಪ್ಪಿನಕಾಯಿ ಸಿಗುತ್ತಾ ಅಲ್ಲಿ ಅಂತ ಕೇಳಿದ್ರಂತೆ. ಹಾಗಾಗಿ ಅಂತವ್ರಿಗೆ ನಾವ್ ಏನ್ ಮುಕ್ತಿ ದಾರಿ ಹೇಳೋದು ಅಂತ ಇವರು ಹೇಳಿದ್ರು. ಹಾಗಾಗಿ ಆತರ ಒಬ್ಬ ಯಾರಾದ್ರೂ ಪ್ರಶ್ನೆ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಮುಕ್ತಿ ವಿಷಯ ಹೇಳಕ್ಕೆ ಆಗೋದಿಲ್ಲ ನಾವು. ಹಾಗಾಗಿ ಈ ಒಂದು ವಿಷಯವನ್ನ ನಾವು ವೇದಾಂತ ಏನ್ ಮಾಡುತ್ತೆ, ಇದು ಅನಿಷ್ಟ, ಇದು ಕಷ್ಟ, ಇದರಲ್ಲಿ ತೊಂದರೆಗಳಿದೆ ತುಂಬಾ ಅಂತ ಅದು ಮನವರಿಕೆ ಆಗ್ಬೇಕು ಒಬ್ಬನಿಗೆ. ಅವಾಗ ಆದ್ರೆ ಮಾತ್ರ ಒಬ್ಬ ಇದರಿಂದ ನಾನು ಆಚೆ ಬರಕ್ಕೆ ನನಗೆ ಸ್ವಲ್ಪ ಇಚ್ಛೆ ಬರುತ್ತೆ. ಅದರಲ್ಲೂ ಕೂಡ ವೇದಾಂತದಲ್ಲಿ ಯಾವ ತರ ಮಾಡಿದ್ದಾರೆ ಅಂದ್ರೆ, ವೈರಾಗ್ಯ ವಿರಕ್ತಿ ಅಂತ ಇದೆಯಲ್ಲ, ಅದ್ರಲ್ಲಿ ಗ್ರಡೇಷನ್ಸ್ ಮಾಡಿದ್ದಾರೆ. ಇದು ಮಂದ ವೈರಾಗ್ಯ, ಮಧ್ಯಮ ವೈರಾಗ್ಯ, ತೀವ್ರ ವೈರಾಗ್ಯ ಅಂತೆಲ್ಲ ಮಾಡಿದ್ದಾರೆ.
ಹಾಗಾಗಿ ಮಂದ ವೈರಾಗ್ಯ ಅನ್ನೋದು ಯಾವಾಗ್ಲಾದ್ರೂ ಒಂದು ಜನ್ಮದಲ್ಲಿ ಸಿಕ್ಕಿದ್ರೆ ಆಯ್ತು, ಪರವಾಗಿಲ್ಲ, ಜನ್ಮ ಮುಕ್ತಿ ಅಂತ ಇದೆ ಅಂತ ಹೇಳಿದ್ದಾರೆ. ನಮಗೂ ಬೇಕು, ಪರವಾಗಿಲ್ಲ, ನಮಗೂ ಇಷ್ಟ ಆದ್ರೆ. ಆದ್ರೆ ಯಾವಾಗ್ಲೂ ಜನ್ಮ ನಮ್ಮ ಪರಮಾರ್ಥಾನಂದ ಸ್ವಾಮಿ ಪರಮಾರ್ಥಾನಂದ ಹೇಳಿದ್ರು, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ. ಯಾಕಂದ್ರೆ ನಮ್ಮ ಇದರಲ್ಲಿ ನಮ್ಮ ಹಿಂದೂ ನಮ್ಮ ಸನಾತನ ಧರ್ಮ ಇದರಲ್ಲಿ ವೈದಿಕ ಧರ್ಮದಲ್ಲಿ ಜನ್ಮಾಂತರ ಹುಟ್ಟಿದೀವಿ ನಾವು. ಹಾಗಾಗಿ ಈ ಜನ್ಮದಿಂದಲೇ ಇನ್ನೊಂದು ಜನ್ಮ ಇದ್ದೇ ಇದೆ, ಅವಾಗ ಕೂಡ ನೀನು ಟ್ರೈ ಮಾಡ್ಬೋದು. ಅವಾಗ್ಲೂ ಯಾರೋ ಸಿಗ್ತಾರೆ ನಿಮ್ಗೆ, ಇದು ವೇದಾಂತ ಹೇಳೋರು ಗುರುಗಳೆಲ್ಲ ಸಿಗ್ತಾರೆ ಯಾರಾದ್ರು, ಅವಾಗ ಕೂಡ ನಿಮಗೆ ಆಗ್ಬೋದು ಅಂತ ಹೇಳ್ಬಿಟ್ಟು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ. ಇನ್ನೂ ಒಂದು ಸರಿಯಾದ ವೈರಾಗ್ಯ ಏನು ಅಂದ್ರೆ, ಯಾರಾದ್ರೂ ತೀರ್ಕೊಂಡ್ಬಿಟ್ರು ಅಥವಾ ಅತ್ಯಂತ ಕಷ್ಟ ಬಂದ್ಬಿಡ್ತು ಒಬ್ಬನಿಗೆ, ಮನೇಲೆ ಕೂಡ ಯಾರಾದ್ರೂ ತುಂಬಾ ಕಾಯಿಲೆ ಬಿದ್ದ್ಬಿಟ್ಟಿದ್ದಾರೆ, ಹಾಸಿಗೆ ಹಿಡಿದ್ಬಿಟ್ಟಿದ್ದಾರೆ, ಅವ್ರನ್ನ ನಾವು ಇನ್ಮೇಲೆ ಉಳ್ಸಕ್ ಆಗೋದಿಲ್ಲ, ಒಂದಲ್ಲ ಎರಡು ನರ್ಸ್ ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಕೆಲವರಿಗೆ ಹಗಲತ್ತು ಒಂದು ನರ್ಸು, ರಾತ್ರಿ ಒಂದು ನರ್ಸು ಅಂತ ಹಾಕ್ಬೇಕಾಗುತ್ತೆ. ಹೀಗೆಲ್ಲ ನೋಡ್ಬಿಟ್ಟು ಅವ್ರಿಗೆ ಯಾಕಪ್ಪ ಈ ಜೀವನ, ಇಂಥ ಜೀವನ ಬೇಡವೇ ಬೇಡ ಅಂತ ಅನ್ಸೋದು, ಅದು ಒಂದ್ ರೀತಿಯಾದ ವೈರಾಗ್ಯ ಅದು. ಹೌದು. ಹಾಗಾಗಿ ತೀವ್ರ ವೈರಾಗ್ಯ ಅನ್ನೋದು ಇದಕ್ಕೆ ಒಂದು ಈ ಸ್ಮಶಾನ ವೈರಾಗ್ಯ ಅಂತ ಒಂದು ಹೇಳ್ತಾರಲ್ಲ, ಅದಕ್ಕೆ ಹೇಗೆ ಹೇಳ್ತಾರೆ ಅಂದ್ರೆ, ತೀರ್ಕೊಂಡ್ಬಿಟ್ಮೇಲೆ ಅವರು ಎಲ್ಲರಿಗೂ ಅನ್ಸುತ್ತೆ, ಹೌದು ಈ ಜನ್ಮ ಅನ್ನೋದು ಇಷ್ಟೇನೆ, ಎಲ್ಲರೂ ಪಾಪ ಎಷ್ಟು ದಿವಸ ಇದ್ದಿದ್ದಾನ ಅವನು. ಅದು ಕೂಡ ಏನಾಗುತ್ತೆ, ತೀರ್ಕೊಳ್ಳೋರು ಕೂಡ ಎಲ್ಲರೂ ವಯಸ್ಸಾದ್ಮೇಲೆ ತೀರ್ಕೊಳ್ತಾರೆ ಅಂತಿಲ್ಲ, ಕೆಲವು ಕಡೆ ಚಿಕ್ಕವರು ತೀರ್ಕೊಂಡ್ಬಿಡ್ತಾರೆ. ಅವಾಗ ಇಷ್ಟೇನಾ ಇದು ಜನ್ಮ ಅಂತ ಅನ್ಕೊಳ್ತಾರೆ ಪಾಪ. ಆ ಶರೀರ ಅಲ್ಲಿಂದ ಹೋಗೋ ತನಕ ಆಗುತ್ತೆ ಅದು ಹೋದ್ಮೇಲೆ ಸರಿ, ಇವಾಗ ಎಲ್ಲ ಊಟಕ್ಕೆಲ್ಲ ಕೇಟ್ರಿಂಗ್ ಹೇಳಿದೀವಲ್ಲ, ಅವ್ರ ತಗೊಂಡ್ಬರ್ಬೇಕು ಅವ್ರಿಗೆ. ಹಾಗಾಗಿ ಯಾಕಂದ್ರೆ ಇವ್ರು ಅಡಿಗೆ ಮಾಡಂಗಿಲ್ಲ ಆ ಸಮಯಕ್ಕೆ, ಹಾಗಾಗಿ ಅವ್ರಿಗೆಲ್ಲ ಮುಂಚೆನೆ ಹೇಳಿರ್ತಾರೆ. ಆ ಕಡೆ ಶರೀರ ಹೋದ್ಮೇಲೆ ಇಲ್ಲಿ ಮನೆ ಮುಂದೆ ಎಲ್ಲ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಬಂದಿ ಇರೋರ್ಗೆಲ್ಲ ಅವ್ರಿಗೆ ಏನೋ ಊಟಕ್ಕೆ ಮಾಡ್ಬೇಕು. ಆ ಊಟದ ಮುಗಿದ ತಕ್ಷಣ ಅವ್ರಿಗೆ ಆ ವೈರಾಗ್ಯ ಎಲ್ಲ ಹೊರಟೋಗುತ್ತೆ. ಅದು ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ನೆಕ್ಸ್ಟ್ ಅಂತ. ಸೊ ತೀವ್ರ ವೈರಾಗ್ಯ ಅನ್ನೋದು ಈ ಕ್ಷಣವೇ ನನಗೆ ಬಿಡುಗಡೆ ಆಗ್ಬೇಕು ಅಂತ ಯಾರಿಗೆ ಒಂದು ಇಚ್ಛೆ ಇರುತ್ತೋ ಅದು ತೀವ್ರ ವೈರಾಗ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ಅಂತ ಒಂದು ವೈರಾಗ್ಯ ಬರ್ಬೇಕಾದ್ರೆ ಈ ಪ್ರಪಂಚದ ಒಂದು ಸ್ಥಿತಿಯನ್ನ ತುಂಬಾ ಪರಿಶೀಲನೆ ಮಾಡ್ತಾನೆ ಇರ್ಬೇಕು ಅಂತ. ಈ ಭಗವದ್ಗೀತೆಯಲ್ಲಿ ಹೇಳಿರೋ ರೀತಿಯಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಹೇಳಿದ್ದಾರೆ. ಜನ್ಮದಲ್ಲಿ ದುಃಖ ಇದೆ, ಜರೆಯಲ್ಲಿ ದುಃಖ ಇದೆ. ಜರೆ ಅಂದ್ರೆ ಮುಪ್ಪು, ಅದ್ರಲ್ಲಿ ದುಃಖ ಇದೆ. ವ್ಯಾಧಿ ಅಂತ ಬಂದ್ಬಿಟ್ರೆ ಕೇಳ್ಬೇಕಾಗಿಲ್ಲ, ಅಲ್ಲೂ ತುಂಬಾ ದುಃಖ ಇದೆ. ಆಮೇಲೆ ಜನ್ಮ ಮೃತ್ಯು ಜರಾ ವ್ಯಾಧಿ, ಮೃತ್ಯು ಅಂತಾನು ಅದು ದುಃಖವೇ, ದುಃಖ ಕಡೆ ಮೃತ್ಯು ಅನ್ನೋದು. ಈಗೆಲ್ಲ ಇದು ಎಲ್ಲವನ್ನೂ ಕೂಡ ಮತ್ತೆ ಮತ್ತೆ ಆಲೋಚನೆ ಮಾಡ್ತಾನೆ ಇರ್ಬೇಕು ಅಂತ ಹೇಳಿದ್ದಾರೆ. ಅವಾಗ ಆತರ ಮಾಡ್ತಾ ಇದ್ರೇನೆ ಏನೋ ನೋಡ್ತೀವಿ. ಅದಕ್ಕೆ ಹೇಳಿದಾರಲ್ಲ ಅವರು ತುಂಬಾ ಆಶ್ಚರ್ಯಕರವಾದ ಏನು ಅಂತ ಹೇಳಿದ್ರೆ, ಅಹನ್ಯಹನಿ ಭೂತಾನಿ ಪ್ರವಿಶಂತಿ ಯಮಾಲಯಂ ಶೇಷಾ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಂ ಅತಃ ಪರಂ ಅಂತ ಅಲ್ಲಿ ಮಹಾಭಾರತದಲ್ಲಿ ದುರ್ಯೋಧನ ಹೇಳ್ತಾನೆ. ಇವನು ಯುಧಿಷ್ಠಿರ ಹೇಳ್ತಾನೆ, ಪ್ರಶ್ನೆ ಮಾಡಿದಾಗ, ಯಮ ಧರ್ಮದ ಪ್ರಶ್ನೆ ಮಾಡಿದಾಗ, ಯಾವ್ದು ತುಂಬಾ ಆಶ್ಚರ್ಯಕರವಾದ ಪ್ರಪಂಚದಲ್ಲಿ ಅಂತ ಕೇಳಿದ್ರೆ, ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ, ನಮ್ ಕಣ್ಣು ಮುಂದೆನೆ ಎಷ್ಟೋ ಜನ ತೀರ್ಕೊಳ್ಳೋದು ನೋಡ್ತಾ ಇರ್ತೀವಿ, ಆದ್ರೆ ನಾವು ಮಾತ್ರ ಯಾವತ್ತೂ ಇರ್ತೀವಿ ಅಂತ ನಮ್ಗೊಂದು ಭಾವನೆ ಇರುತ್ತಲ್ಲ, ಅದಕ್ಕಿಂತ ಆಶ್ಚರ್ಯ ಬೇರೆ ಏನಿದೆ ಅಂತ ಹೇಳ್ತಾನೆ. ಸೊ ಹೀಗೆ ಈ ಒಂದು ವಿಷಯವನ್ನ ಇವ್ರು ಹೇಳ್ತಾರೆ. ಸಂಸಾರಸ್ಯಾಪಿ ಅನಿಷ್ಟತಾಂ ಮೇಲೆ ಕೂಡ ನದಿ ಊರ್ಮ್ಯ ಅಂತ ಹೇಳಿದ್ರು. ನದಿ ಊರ್ಮಿ ಅಂತ ಹೇಳಿದ್ರೆ, ನದಿ ಅನ್ನೋದು ಗೊತ್ತಿದೆ ಎಲ್ಲರಿಗೂ. ಊರ್ಮಿ ಅಂದ್ರೆ ಅಲೆ ಅಂತ. ಇವಾಗ ಅಲೆ ಅನ್ನೋದಕ್ಕೂ ನದಿ ಅನ್ನೋದಕ್ಕೂ ಸಮುದ್ರಮೇ ಇಟ್ಕೊಳ್ಳೋಣ ಅಥವಾ ನದಿ ಇಟ್ಕೊಂಡ್ರು ಪರವಾಗಿಲ್ಲ, ಯಾವ್ದೇ ಇಟ್ಕೊಂಡ್ರು ಸಮುದ್ರಕ್ಕೂ ಅಲೆಗೂ ಕೂಡ ವ್ಯತ್ಯಾಸ ಏನು ಇಲ್ಲ ವಾಸ್ತವವಾಗಿ. ಅಂದ್ರೆ ಅಲೆ ಅನ್ನೋದು ಸಮುದ್ರ ಅಥವಾ ನದಿ ನೀರೇನೆ ಅಲೆ ಅನ್ನೋ ರೂಪದಲ್ಲಿ ಇದೆ ಅದು. ಆದ್ರೆ ಕೆಲವರಿಗೆ ಅಲೆ ಅನ್ನೋದು ಒಂದು ಡಿಫ್ರೆಂಟ್ ಆಬ್ಜೆಕ್ಟ್, ಆಮೇಲೆ ನೀರು ಅನ್ನೋದು ಇನ್ನೊಂದು ಅದೇ ನದಿ ಅನ್ನೋದು ಇನ್ನೊಂದು ಆಬ್ಜೆಕ್ಟ್ ಅಂತ ಭಾವನೆ ಬರ್ಬೋದು. ಆದ್ರೆ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಆ ನದಿ ಅಂತ ಯಾವ್ದನ್ನ ನೀರನ್ನು ಕರೀತಾ ಇದೀವೋ ಅದೇನೆ ಅಲೆ ಅಂತ ಒಂದು ರೂಪವನ್ನು ತಗೊಳ್ತಾ ಇದೆ ಅಂತ ಏನಾಯ್ತು, ಈ ಸಂಸಾರ ಅನ್ನೋದು ಅದೇ ತರ ಒಂದು ಅಲೆ ತರನೇ ಇದು ಅಂತ. ಹಾಗಾಗಿ ಅದು ಮಿಥ್ಯಾ ಅಂತ ಹೇಳಕ್ಕೆ, ಅಂದ್ರೆ ಮಿಥ್ಯಾ ವಾಸ್ತವವಾಗಿ ಅದಕ್ಕೊಂದು ಸೆಪರೇಟ್ ಎಕ್ಸಿಸ್ಟೆನ್ಸ್ ಇಲ್ಲ. ಅದಕ್ಕೆ ಈ ಯಾವ ಒಂದು ತಳಹದಿ ಮೇಲೆ, ಯಾವ ಒಂದು ಬ್ರಹ್ಮಸ್ವರೂಪ ಅಂತ ತಳಹದಿ ಮೇಲೆ ಸಂಸಾರ ಅಂತ ಕಾಣಿಸ್ತಾ ಇದೆಯೋ ಆ ಸಂಸಾರ ಅನ್ನೋದು ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಒಂದು ರೀತಿಯಲ್ಲಿ ನೋಡಿದಾಗ ಆ ಸಂಸಾರ ಮಿಥ್ಯೆ ಅಂತ ಗೊತ್ತಾಗುತ್ತೆ. ಆಮೇಲೆ ಅನಿಷ್ಟತ ಅಂತ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಇವರು ಊರ್ಮಿ ಅಂತಾನು ಒಂದು ಸೇರಿಸಿದ್ದಾರೆ. ಊರ್ಮಿ ಅಂತ ಹೇಳಿದ್ರೆ ಅಲೆ ಅಂತ ನಾನು ಹೇಳಿದ್ನಲ್ಲ, ಇದಕ್ಕೆ ಷಡ್ ಊರ್ಮಯ ಅಂತ ಹೇಳ್ತಾರೆ. 6 ಅಲೆಗಳಿದೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಇದರಲ್ಲಿ ಇಲ್ಲ ಅದಲ್ಲ, ಅದು ಷಡ್ಭಾವ ವಿಕಾರಗಳದು. ಅಸ್ಥಿ ಜಾಯತೆ ಅನ್ನೋದು ಷಡ್ಭಾವ ವಿಕಾರಗಳು. ಇದು 6 ಅಲೆಗಳು. ಷಡೂರ್ಮಯ ಅನ್ನೋದು ಬೃಹದಾರಣ್ಯಕದಲ್ಲಿ ಬರುತ್ತೆ. ಅದು ಆ 6 ಅಲೆಗಳನ್ನ 3 ಜೋಡಿಯಾಗಿ ಮಾಡಿದ್ದಾರೆ. ಒಂದು ಯಾವ್ದು ಅಂತ ಹೇಳಿದ್ರೆ ಜರ ಮೃತ್ಯು ಅನ್ನೋದು. ಆಮೇಲೆ ಅದು ಶರೀರಕ್ಕೆ, ಸ್ಥೂಲ ಶರೀರಕ್ಕೆ ಆಗೋದು ಮುಪ್ಪು ಮತ್ತು ಸಾವು ಅನ್ನೋದು. ಆಮೇಲೆ ಸೂಕ್ಷ್ಮ ಶರೀರ ಅನ್ನೋದ್ರಲ್ಲಿ 2 ಇದೆ. ಒಂದು ಪ್ರಾಣಮಯ ಕೋಶ, ಇನ್ನೊಂದು ಮನೋಮಯ ಕೋಶ ಅಂತ. ಪ್ರಾಣಮಯ ಕೋಶಕ್ಕೆ ಹಸಿವು ಬಾಯಾರಿಕೆ ಅನ್ನೋದು 2 ಅಲೆಗಳು. ಆಮೇಲೆ ಈ ಅಂತಃಕರಣ ಅಂತ ಯಾವ್ದು ಹೇಳ್ತೀವೋ ಮನಸ್ಸಿನೋದಕ್ಕೆ, ಅದಕ್ಕೆ ಸುಖ ದುಃಖ ಅನ್ನೋದು 2 ಅಲೆಗಳು. ಹಾಗಾಗಿ 3 ಅಲೆಗಳಿದೆ. ಈ 6 ಅಲೆಗಳು ಕೂಡ
ಒಂದಾದ್ರೂ ಒಂದು ಕೊಡ್ತಾ ಕೊಡ್ತಾ ಇವನ್ ತಿಂತಾನೆ ಇರ್ಬೇಕು, ಅದ್ರ ಏಟುಗಳನ್ನ ತಿಂತಾನೆ ಇರ್ಬೇಕು. ಆದ್ರೆ ಯಾವಾಗ ಎಲ್ಲಿವರೆಗೂ ಇವನಿಗೆ ಒಂದು ಜನ್ಮ ಅಂತ ಒಂದಿದೆಯೋ, ಶರೀರ ಅಂತ ಒಂದು ಇರೋವರೆಗೂ, ಅದು ಯಾವುದೇ ಶರೀರ ಆಗ್ಲಿ, ಅದಕ್ಕೆ ಈ 6 ಅಲೆಗಳು ತಪ್ಪಿದಲ್ಲ ಅಂತ ಅಂತೆ. ಕೆಲವು ಕಡೆ ಒಂದೇ ಒಂದು ಎಕ್ಸೆಪ್ಷನ್ ಏನ್ ಹೇಳ್ಬೋದು ಅಂದ್ರೆ, ಈ ದೇವಾದಿ ಶರೀರಗಳಿದೆಯಲ್ಲ ಅಲ್ಲಿ ಈ ಹುಟ್ಟೋದು, ಆಮೇಲೆ ಬೆಳೆಯೋದು, ಆಮೇಲೆ ಮುಪ್ಪು, ಆಮೇಲೆ ವ್ಯಾಧಿ, ಸಾವು ಅಂತ ಆತರ ಇರೋದಿಲ್ಲ ಅವುಗಳಿಗೆ. ಆದ್ರೆ ಅನಿತ್ಯತ್ವ ಅನ್ನೋದು ಇರುತ್ತೆ ಆ ಶರೀರಗಳಿಗೆ. ಆದ್ರೆ ಈ ಮನುಷ್ಯ ಜನ್ಮ, ಪ್ರಾಣಿ ಜನ್ಮ ಅಂತದೆಲ್ಲ ಯಾವುದೇ ಇದ್ರು ಕೂಡ ಇದಕ್ಕೆ ಒಂದು ಹುಟ್ಟೋದು, ಗರ್ಭದಿಂದ ಹುಟ್ಟೋದು, ಆಮೇಲೆ ಬೆಳೆಯೋದು, ಆಮೇಲೆ ಆಮೇಲೆ ಇದು ವಯಸ್ಸಾಗೋದು, ಮುಪ್ಪು, ವ್ಯಾಧಿ, ಇದೆಲ್ಲ ಇದಕ್ಕೆ ಇದ್ದೇ ಇದೆ ಅದು. ಸೊ ಹೀಗೆ ಆಮೇಲೆ ಹಸಿವು ಬಾಯಾರಿಕೆ ತಪ್ಪಿದ್ದಲ್ಲ, ಎಲ್ಲರಿಗೂ ಇದ್ದೇ ಇದೆ ಅದು. ಅದನ್ನ ಮಾತ್ರ ನಾವು ನೀಗ್ಸಕ್ ಆಗೋದೇ ಇಲ್ಲ. ಆಮೇಲೆ ಸುಖ ದುಃಖ ಅದು ಇರುತ್ತೆ. ಹಾಗಾಗಿ ಈ 6 ಅಲೆಗಳಿಂದ ಯಾರಾದ್ರೂ ಬಿಡುಗಡೆ ಮಾಡ್ಕೋಬೇಕು ಅಂತ ಅನ್ಕೊಂಡ ಅಂತ ಹೇಳಿದ್ರೆ ಅವನು ಆತ್ಮಜ್ಞಾನವನ್ನು ಪಡ್ಕೊಳ್ಳೇಬೇಕು, ಮುಕ್ತಿಯನ್ನು ಹೊಂದಲೇಬೇಕು. ಶರೀರ ಇಲ್ಲದೆ ಇರೋ ಸ್ಥಿತಿಗೆ ಮುಕ್ತಿ ಅಂತ ಹೇಳಿದ್ದಾರೆ. ಹೀಗಾಗಿ ಈ ಅನಿತ್ಯತ್ವ ಮತ್ತು ಅನಿಷ್ಟತ ಎರಡನ್ನೂ ಕೂಡ ನಾವು ಮನವರಿಕೆ ಮಾಡ್ಕೋಬೇಕು ಅಂತ ಇವರು ಹೇಳ್ತಾ ಇದ್ದಾರೆ ಗುರುಗಳು. ನಿಶ್ಚಿತ್ಯ ಪ್ರಜೇತ್ ಜ್ಞಾನಾಧಿಕಾರಿತ. ಈ ಒಂದು ಇದರಿಂದ ಏನಾಗುತ್ತೆ ಅಂದ್ರೆ ಒಬ್ಬನಿಗೆ ಅಂದ್ರೆ ಈ ಆತ್ಮಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಒಂದು ಅಧಿಕಾರ ಬರುತ್ತೆ. ಅಧಿಕಾರ ಅಂದ್ರೆ ಒಂದು ಇದು ಪ್ರಿಪರೇಷನ್ ಆಗಿದೆ ಅವನಿಗೆ ಸಾಮರ್ಥ್ಯ ಇರುತ್ತೆ, ಅವನಿಗೆ ಇದನ್ನ ಪಡ್ಕೊಳ್ಳಿಕ್ಕೆ ಅವನಿಗೆ ಒಂದು ಅರ್ಹತೆ ಅನ್ನೋದು ಸಿಗುತ್ತೆ ಅವನಿಗೆ. ಯಾರಿಗೆ ಪ್ರಪಂಚ ಅನ್ನೋದು ಅನಿಷ್ಟ, ಇನ್ನೊಂದು ಮಿಥ್ಯ, ಆ ಎರಡನ್ನೂ ಕೂಡ ತಿಳ್ಕೊಬೇಕು ಅಂತ ನೋಡಿ ಇಲ್ಲಿ ಇವರು ಅನಿಷ್ಟತಾಂ ಮಿಥ್ಯಾತ್ವ ಅಂತ ಎರಡು ಹೇಳಿದ್ದಾರೆ. ನಮ್ಮ ಸಾಧನ ಚತುಷ್ಟಯ ಸಂಪತ್ತಿ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಅದರಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಒಂದಿದೆಯಲ್ಲ, ಅದನ್ನ ನಮ್ಮ ವಿವೇಕ ಚೂಡಾಮಣಿ ಇಂಥ ಗ್ರಂಥಗಳಲ್ಲಿ ಹೇಳುವಾಗ ನಿತ್ಯಾನಿತ್ಯ ಅಂತ ಅಷ್ಟು ಮಾತ್ರ ಅಲ್ಲ, ಅದು ಸತ್ಯ ಅಸತ್ಯ ಅಂತ ಅವಿವೇಕ ನಿತ್ಯಾನಿತ್ಯ ಅನ್ನೋದನ್ನ ಈ ಹೆಸರಿಂದ ಕರಿಬೇಕು ನಾವು ವಾಸ್ತವವಾಗಿ ಅಂತ. ಯಾಕಂದ್ರೆ ನಾವು ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಭಗವತ್ಪಾದ್ರೆ ಆ ವಿಷಯ ಹೇಳ್ಕೊಟ್ಟಿರೋದು ನಮ್ಗೆ. ಯಾವ್ದನ್ನ ನಾವು ಅನಿತ್ಯ ಅಂತ ಹೇಳ್ತೀವೋ ಅದು ಸತ್ಯವಾಗಿರಕ್ ಸಾಧ್ಯವೇ ಇಲ್ಲ ಖಂಡಿತ. ಹಾಗಾಗಿ ಸತ್ಯ ಅಂತ ಹೇಳಿದ್ರೆ ಅದು ಒಂದೇ ಸತ್ಯನೇ, ಅದು ಬ್ರಹ್ಮ ಮಾತ್ರವೇ ಸತ್ಯ. ಆದ್ರೆ ನಾವು ಅನಿತ್ಯ ತಾನೇ ಅದು ಸತ್ಯ ತಾನೇ ಅಂತ ನಾವು ಹೇಳಂಗಿಲ್ಲ ಅದನ್ನ. ಯಾಕಂದ್ರೆ ಯಾವುದು ಅನಿತ್ಯವಾಗಿದೆಯೋ ಅದನ್ನ ಸತ್ಯ ಅಂತ ಯಾತಕ್ಕೆ ಹೇಳಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ಒಂದೇ ರೀತಿ ಇರೋದಿಲ್ಲ ಅಂತ. ನಾವು ಸತ್ಯ ಅನ್ನೋದನ್ನ ಯಾವ್ದಕ್ಕೆ ಹೇಳ್ತೀವಿ ನೋಡಿ, ನಾವು ಸಾಮಾನ್ಯವಾಗಿ ಸತ್ಯ ಅಂತ ಸತ್ಯ ಹೇಳೋದು, ಸತ್ಯ ನುಡಿಯೋದು ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಏನ್ ಅರ್ಥ ಅಂತ ಹೇಳಿದ್ರೆ ಅವನಿಗೆ ಒಂದೇ ಮಾತು, ಅವನಿಗೆ ಏನು ಒಂದೇ ಮಾತಾ 2 ಮಾತಾ ಅಂತ ಕೇಳ್ತೀವಲ್ಲ, ಅವಾಗ ಏನಾಯ್ತು 2 ಮಾತು ಅಂತ ಹೇಳಿದ್ರೆ ಸುಳ್ಳು ಅಂತ ಆಯ್ತು. ಹಾಗಾಗಿ ಒಬ್ಬನಿಗೆ ಒಂದು ಮಾತು ಹೇಳಿದ ಅಂದ್ರೆ ಆ ಮಾತ್ರ ಅವ್ನು ಇಟ್ಕೊಂಡಿದ್ದಾನೆ ಅಂತ ಹೇಳಿದಾಗ ಅವ್ನು ಸತ್ಯ ನುಡಿತಾನೆ ಅಂತ ಆಯ್ತು. ಅವಾಗ ಅದಕ್ಕೆ ವ್ಯತ್ಯಾಸ ಆಗೋಯ್ತು ಅಂತ ಹೇಳಿದ್ರೆ ಅದನ್ನ ಸತ್ಯ ಅಂತ ಹೇಳಕ್ ಆಗೋದಿಲ್ಲ. ಅದೇ ತರನೇ ಈ ಯಾವುದೇ ಒಂದು ವಸ್ತು ಅದನ್ನ ಹೇಳುವಾಗ ಅದು ಸತ್ಯ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಅದು ಯಾವುದೇ ಒಂದು ಬದಲಾವಣೆಯನ್ನು ಆಗದೆ ಇರ್ಬೇಕದು, ಅವಾಗ ಸತ್ಯ ಅಂತ ಹೇಳ್ಬೋದು. ಅದು ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಸತ್ಯ ಅಂತ ಹೇಳಕ್ಕಾಗಲ್ಲ. ಹಾಗಾದ್ರೆ ಸತ್ಯ ಅಂತ ಹೇಳಕ್ ಆಗೋಲ್ಲ ಅಂದ್ರೆ ಇನ್ನೊಂದು ನಮ್ಗೆ ಆಲ್ಟರ್ನೇಟಿವ್ ಇರೋದು ಏನು ಅಂತ ಹೇಳಿದ್ರೆ ಮಿಥ್ಯಾ ಅಂತ ಇರೋದೇನೆ. ಹಾಗಾಗಿ ಯಾವ್ದು ಬದಲಾವಣೆ ಆಗುತ್ತೋ ಅದನ್ನ ನಾವು ಸತ್ಯ ಅಂತ ಹೇಳಕ್ಕಾಗಲ್ಲ, ಅದನ್ನ ಮಿಥ್ಯಾ ಅಂತಾನೆ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಒಂದೇ ರೀತಿಯಲ್ಲಿ ಇಲ್ಲ ಅದು, ಹಾಗಾಗಿ ಮಿಥ್ಯಾ ಅಂತಾನೆ ಹೇಳ್ಬೇಕಾಗುತ್ತೆ. ಈ ವಿಚಾರವನ್ನ ಮಾಡಿ ಯಾರಿಗೆ ಈ ಪ್ರಪಂಚ ಅನ್ನೋದು ಸತ್ಯವಲ್ಲ ಅಂತಾನು ಒಂದು ಶಾಸ್ತ್ರದಿಂದ ಯುಕ್ತಿಯಿಂದ ತಿಳ್ಕೊಂಡು ಸತ್ಯವಲ್ಲ ಅಂತ ಒಂದು ಮನವರಿಕೆ ಬಂದಿದೆ. ಆದ್ರೆ ಆ ಸತ್ಯವಲ್ಲ ಅನ್ನೋದು ಸಾಕ್ಷಾತ್ಕಾರವಾಗಿ ಆಗ್ಬೇಕು ಅಷ್ಟೇನೆ, ಬೇರೆ ಇಲ್ಲ. ಈ ಒಂದು ಪರೋಕ್ಷವಾಗಿ ಈ ತರ ಒಂದು ತಿಳ್ಕೊಂಡು ಇಂಟೆಲೆಕ್ಚುಯಲ್ ಆಗಿ ಒಂದು ಕನ್ವಿನ್ಸ್ ಆಗಿ ಒಬ್ಬ ಈ ಒಂದು ಆತ್ಮ ಸಾಧನೆಗೆ ತೊಡಗ್ತಾನೆ ಅಂತ ಇವರು ಹೇಳ್ತಾರೆ. ಅನಿಷ್ಟತಾಂ ಮಿಥ್ಯಾತ್ವಂ ಅಂತ, ಅನಿಷ್ಟ ಅನ್ನೋದು ವೈರಾಗ್ಯಕ್ಕೆ ಸೇರಿದ್ದು, ಮಿಥ್ಯಾತ್ವಂ ಅನ್ನೋದು ವಿವೇಕಕ್ಕೆ ಸೇರಿದ್ದು. ಸೊ ವಿವೇಕ ವೈರಾಗ್ಯ ಎರಡನ್ನೂ ಹೇಳಿ ಅದೆರಡು ಇರೋನೇ ಜ್ಞಾನಕ್ಕೆ ಅಧಿಕಾರಿ ಆಗ್ತಾನೆ, ಅರ್ಹನಾಗ್ತಾನೆ, ಜ್ಞಾನವನ್ನು ಪಡ್ಕೊಳ್ಳಕ್ಕೆ ಅರ್ಹನಾಗ್ತಾನೆ ಅಂತ ಹೇಳಿ. ಆಮೇಲೆ ಮುಂದಕ್ಕೆ ಯಾ ವೇದೇನ ಉದಿತಾ ವಿದ್ಯಾ ಸಾ ಭೂತಾತ್ಮ ಪ್ರತಿಕ್ರಿಯಾ ತಪೋ ಯೋಗ ಸ್ತುತಿ ಬೋಧ ಚ ಉಕ್ತಂ ವೇದೇ ಚತುಷ್ಟಯಂ ಅಂತ ಹೇಳ್ಬಿಟ್ಟು 4 ಉಪಾಯಗಳನ್ನ ಇವ್ರು ಹೇಳ್ತಾ ಇದ್ದಾರೆ. ಅದು ಇವರು ಕೂಡ ಮಾಡ್ಬೇಕು, ಎಲ್ಲದಕ್ಕೂ ಬೇರೆ ಬೇರೆ ಅರ್ಥ ಇದೆ. ನಮ್ಗೆ ಸಾಮಾನ್ಯವಾಗಿ ನಾವು ತಿಳ್ಕೊಳ್ಳೋ ಅರ್ಥ ಅಲ್ಲ ಇದೆ, ಬೇರೆ ಬೇರೆ ಅರ್ಥ ಇದೆ ಹೇಳ್ತಾರೆ. ಹಾಗಾಗಿ ಯಾ ವೇದೇನ ಉದಿತಾ ವಿದ್ಯಾ, ವೇದದಿಂದ ಯಾವ ಒಂದು ವಿದ್ಯೆ ನಮ್ಗೆ ಬರುತ್ತೋ ಅದು ಭೂತಾತ್ಮ ಪ್ರತಿಕ್ರಿಯಾ ಅಂತ ಹೇಳಿದ್ರೆ ಏನು, ಭೂತಾತ್ಮ ಅಂತ ನಮ್ಗೆ ಜೀವತ್ವ ಅಂತ ಒಂದಿದೆಯಲ್ಲ ಅದಕ್ಕೆ ಅದು ಬಾಧಕವಾಗಿರುತ್ತೆ. ಯಾವುದು ವೇದದಿಂದ ಬರೋ ಜ್ಞಾನ ಈ ಜೀವತ್ವ ಅನ್ನೋ ಒಂದು ಕಲ್ಪನೆ ಇದೆಯಲ್ಲ ಅದಕ್ಕೆ ಬಾಧಕವಾಗಿರುತ್ತೆ. ಅಂದ್ರೆ ಏನಾಯ್ತು, ಜೀವತ್ವ ಅನ್ನೋದು ಅವಿದ್ಯೆಯಿಂದ ಬಂದಿರೋದು, ಅಜ್ಞಾನದಿಂದ ಬಂದಿರೋದು. ಜ್ಞಾನದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಈ ಜೀವತ್ವ ಅನ್ನೋದು ಹೋಗುತ್ತೆ. ಅವನೇನ ಆ ಒಂದು ಸ್ವರೂಪ ಇದೆಯಲ್ಲ ಅದು ಸ್ವರೂಪನಾಶ ಆಗೋದಿಲ್ಲ. ವಾಸ್ತವಾಗಿ ಬ್ರಹ್ಮವೇ ಈ ತರ ಒಂದು ಜೀವನಾಗಿ ಕಾಣಿಸ್ಕೊಳ್ತಿರೋದ್ರಿಂದ ಈ ವಿದ್ಯೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಜೀವತ್ವ ಅನ್ನೋ ಒಂದು ಬುದ್ಧಿಯನ್ನು ಮಾತ್ರ ಹೋಗ್ಲಾಡಿಸುತ್ತೆ.
ಅವಾಗ ತಾನು ಶುದ್ಧ ಬ್ರಹ್ಮ ಚೈತನ್ಯ ಸ್ವರೂಪವೇ, ಅದಕ್ಕೆ ಯಾವತ್ತೂ ಅಳಿವಿಲ್ಲ ಅಂತ ತಿಳ್ಕೊತಾನೆ. ಹೀಗೆ ಅವಾಗ ಕೂಡ ತಿಳ್ಕೊಳ್ತಾನೆ ಅಂತ ಹೇಳೋದು ಯಾವ ದೃಷ್ಟಿಯಿಂದ ಅಂತ ಹೇಳಿದ್ರೆ, ಅವನು ಶರೀರವಂತನಾಗಿರುವಾಗ ತಿಳ್ಕೊಳ್ತಾನೆ. ಆ ತಿಳುವಳಿಕೆ ಅನ್ನೋದು ಇರ್ತಾ ಇರುತ್ತೆ ಅವನಿಗೆ. ಆದ್ರೆ ಆ ಶರೀರ ಹೋದ್ಮೇಲೆ ಆ ಸತ್ಯ ಅಂತ ಒಂದಿದೆಯಲ್ಲ, ಅದು ಹಾಗೆ ಇರುತ್ತೆ. ಇವನ್ ತಿರ್ಗಾ ಇದಕ್ಕೆ ಸಂಸಾರಕ್ಕೆ ಬರ್ತಾನ ಅಂತ ಹೇಳಿದ್ರೆ ಅದೆಲ್ಲ ಇಲ್ವೇ ಇಲ್ಲ. ಯಾಕಂದ್ರೆ ನೋಡಿ, ನಾನು ಬದ್ಧನಾಗಿದ್ದೀನಿ ಅನ್ನೋದು ಕೂಡ ಒಂದು ಅಂತಃಕರಣದಲ್ಲಿ ಇರೋ ಒಂದು ಬುದ್ಧಿ. ಅದು ಹೋಗೋದು ಹೇಗೆ, ನಾನು ಮುಕ್ತನಾಗಿದ್ದೀನಿ ಅಂತ ಒಂದು ಬುದ್ಧಿಯಿಂದ ಹೋಗುತ್ತೆ ಅದು. ಆದ್ರೆ ಬಂಧ ಮುಕ್ತ ಎರಡು ಕೂಡ ಅಲ್ಟಿಮೇಟ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ಸತ್ಯವಲ್ಲ ಅಂತ ಇರೋದ್ರಿಂದ, ಸತ್ಯವಾಗಿ ಯಾವುದೋ ಒಂದು ಬ್ರಹ್ಮ ಸ್ವರೂಪ ಅಂತ ಇದೆಯೋ ಅದೇ ನಾನು ಅಂತ ತಿಳ್ಕೊಂಡವನಿಗೆ ಈ ಶರೀರ ಹೋದ್ಮೇಲೆ ಕೂಡ ಅವನು ಆ ಸ್ವರೂಪವಾಗಿ ಬ್ರಹ್ಮ ಸ್ವರೂಪವಾಗಿ ಉಳಿದಿರ್ತಾನೆ. ಅವನು ಶರೀರವಂತನಾಗಿ ಇರೋವಾಗ್ಲೂ ಕೂಡ ಅವ್ನು ಬ್ರಹ್ಮ ಸ್ವರೂಪ ಅಂತಾನೆ ಅವನ ದೃಷ್ಟಿಯಲ್ಲಿ. ಬಾಕಿಯವರು ನೋಡ್ತಾ ಇರ್ತಾರೆ ಆ ಶರೀರವನ್ನ, ಅದೆಲ್ಲ ಇದೆ. ಆದ್ರೆ ಬ್ರಹ್ಮ ಸ್ವರೂಪ ಒಂದೇ ಒಂದಿರೋದು. ಅದಕ್ಕೆ ಈ ಶರೀರ ಅನ್ನೋದು ಮಧ್ಯದಲ್ಲಿ ಆಗಂತುಕ ಅಂತ ಹೇಳ್ತಾರೆ, ಮಧ್ಯದಲ್ಲಿ ಬಂದಿರೋದು, ಅದು ಅಸತ್ಯ ಮಿಥ್ಯ ಅಂತ ಹೋಗುತ್ತೆ ಅದು ಅಂತ. ಸೊ ಹೀಗೆ ಯಾ ವೇದೇನ ಉದಿತಾ ವಿದ್ಯಾ ಸಾ ಭೂತಾತ್ಮ ಪ್ರತಿಕ್ರಿಯಾ. ಅದಕ್ಕೆ ತಪಃ ಯೋಗ ಸ್ತುತಿ ಬೋಧ ಚ ಉಕ್ತಂ ವೇದೇ ಚತುಷ್ಟಯಂ. 4 ರೀತಿಯಾಗಿ ಈ ವಿದ್ಯೆ ಅನ್ನೋದನ್ನ ಹೇಳಿದ್ದಾರೆ. ಅದು ಒಂದೊಂದು ಏನು ಅಂತ ಹೇಳ್ತಾರೆ ಮುಂದಕ್ಕೆ. ಸ್ವಾಶ್ರಮೋಚಿತ ಧರ್ಮೋ ಯಃ ಸಯೇವ ಅಸ್ಯ ತಪೋ ಭವೇತ್ ಶಾಂತಾಃ ಸ್ಯುಃ ಮೋಹತೃಷ್ಣಾದ್ಯಾಃ ತೇನ ತಾಮಸರಾಜಸಾಃ. ಇವಾಗ ಹೇಳ್ತಾರೆ ಸ್ವಾಶ್ರಮೋಚಿತ ಧರ್ಮ ಅಂದ್ರೆ ಅವನಿಗೆ ಏನ್ ಮಾಡ್ಬೇಕು, ಅವನು ಏನ್ ಕರ್ಮಗಳನ್ನ ಅವ್ನು ಮಾಡ್ಬೇಕು, ವಿಹಿತವಂತ ಅಂತ ಹೇಳ್ತೀವೋ ಪ್ರತಿಯೊಬ್ಬರಿಗೂ ಇದೆ. ನಮ್ಮ ಇವರು ಶ್ರೀಗಿರಿ ಗುರುಗಳು ವಿಶ್ವೇಶ್ವರ ಭಾರತಿಗಳು ಹೇಳಿದ್ದಾರೆ, ಒಂದು ಸಂದರ್ಭ ಹೇಳಿದ್ರು, ಅದನ್ನ ಹೊರಗಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪುರಾಣದಲ್ಲಿ ಸ್ತ್ರೀಯರಿಗೆ ಯಾವ ತರ ಒಂದು ನಿತ್ಯ ಕರ್ಮ, ಅವರಿಗೆ ಯಾವ ತರ ಒಂದು ವಿಹಿತವಾದ ಕರ್ಮ ಅಂತ ಇದೆ, ಅವರಿಗೆ ಅನುಷ್ಠಾನ ಮಾಡಕ್ಕೆ ಇರೋದು ಅಂತ ಅದನ್ನ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ತಿಳ್ಕೊಂಡ್ಬಿಟ್ಟು ಎಲ್ಲರಿಗೂ ಮಾಡ್ಕೋಬಹುದು. ಅದರ ಇಲ್ಲಿ ಹೋದ್ರು ಕೂಡ ಎಷ್ಟೋ ಜನಕ್ಕೆ ಅವ್ರ ಸ್ಥಿತಿಯಲ್ಲಿ ಏನೇ ಒಂದು ಕರ್ಮ ಅಂತ ಅವ್ರು ಮಾಡ್ಬೇಕು ಅಂತ ಬಂದಿದ್ಯೋ ಅದು ವಿಹಿತ ಕರ್ಮ ಅಂತ ಆಗುತ್ತೆ. ಅದನ್ನ ಅವರು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋದು ಅನ್ನೋದು ಕರ್ಮಯೋಗ ಅನ್ನೋದು ಅವರು ಮಾಡಕ್ಕಾಗುತ್ತೆ. ಸ್ತ್ರೀಯರು ಮಾಡಕ್ಕಾಗುತ್ತೆ, ಪುರುಷರು ಮಾಡಕ್ಕಾಗುತ್ತೆ, ಎಲ್ಲರಿಗೂ ಕರ್ಮಯೋಗ ಅಂತ ಮಾಡಕ್ಕಾಗುತ್ತೆ. ನನಗೆ ಏನ್ ಕರ್ಮ ವಿಹಿತವಾಗಿದೆಯೋ ಅದನ್ನ ನಾನು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡ್ತೀನಿ, ಫಲಾಪೇಕ್ಷೆ ಇಲ್ಲದೆ ಅಂತ ಒಂದು ಬುದ್ಧಿಯಿಂದ ಎಲ್ಲರೂ ಕೂಡ ಕರ್ಮಗಳನ್ನ ಮಾಡ್ಬೋದು. ಹಾಗಾಗಿ ಒಂದು ಸ್ವಲ್ಪ ಹಳೆ ಕಾಲ ಅಂತ ಹೇಳಿದ್ರೆ ಮಹಿಳೆಯರು ಮನೇಲಿ ಮಾತ್ರ ಇರ್ತಾ ಇದ್ರು. ಅವರು ಕೆಲ್ಸಕ್ಕೆ ಅಂತ ಹೋಗ್ತಾ ಇರ್ಲಿಲ್ಲ. ಅವ್ರಿಗೆ ಅಡಿಗೆ ಮಾಡೋದು ಅಥವಾ ಮನೆ ಮಕ್ಕಳನ್ನ ನೋಡ್ಕೊಳ್ಳೋದು, ಗಂಡನ್ನ ನೋಡ್ಕೊಳ್ಳೋದು, ಬರೋರ್ನ ನೋಡ್ಕೊಳ್ಳೋದು, ಇಂಥ ಕೆಲಸಗಳೆಲ್ಲ ಇರ್ತದು. ಅದು ಅವ್ರಿಗೆ ನಿತ್ಯಕರ್ಮ ಅಂತ ಆಗ್ಬೋದು. ಸರಿ, ಹೊರಗಡೆ ಹೋಗ್ತಾರೆ ಅಂತ ಹೇಳಿದಾಗ ಏನಾಗುತ್ತೆ, ಅವ್ರು ಯಾವ ಕಾರಣಕ್ಕಾಗಿ ಯಾವ ಒಂದು ಕೆಲಸವನ್ನ ಅವರು ಸಂಪಾದನೆಗಾಗಿ ಮಾಡ್ತಾರೋ ಆ ಕೆಲಸವನ್ನು ಕೂಡ ಅವರು ಈಶ್ವರಾರ್ಪಣ ಬುದ್ಧಿಯಿಂದ ಮಾಡೋದು, ನೈತಿಕತೆಯಿಂದ ಮಾಡೋದು ಅಂತ ಒಂದು ದೃಷ್ಟಿಯಿಂದ ಮಾಡೋದು, ಅವ್ರಿಗೂ ಕೂಡ ಅದೇ ತಪಸ್ಸಂತ ಆಗುತ್ತೆ ಅದು. ಹಾಗಾಗಿ ಇವರು ತಪಸ್ಸು ಅನ್ನೋ ಶಬ್ದದಿಂದ ಹೇಳ್ತಾರೆ ಸ್ವಾಶ್ರಮೋಚಿತ ಧರ್ಮ ಯಹ ಸಯೇವ ಅಸ್ಯ ತಪೋಹ ಭವೇತ್. ಅದೇ ತಪಸ್ಸಂತ ಆಗುತ್ತೆ ಅದು. ಆ ಧರ್ಮವನ್ನ ಆಚರಣೆ ಮಾಡೋದು ಅಂತ. ಅವನಿಗೆ ವಿಹಿತವಾದ ಧರ್ಮ ಏನಿದೆಯೋ, ಕರ್ಮ ಏನಿದೆಯೋ ಅದನ್ನ ಸರಿಯಾಗಿ ಆಚರಣೆ ಮಾಡೋದಿದೆಯಾ, ಅದೇ ತಪಸ್ಸನ್ನೋದು. ಶಾಂತಾಹ ಸ್ಯುಃ ಮೋಹವೃಷ್ಣ್ಯಾದ್ಯಾಹ ತೇನ ರಾಜಸ ತಾಮಸಾಹ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ಸತ್ವ ರಜಸ್ಸು ತಮಸ್ ಅಂತ 3 ಗುಣಗಳಿದೆ. ಎಲ್ಲರಿಗೂ ಆ ಗುಣಗಳಿರುತ್ತೆ. ಆದ್ರೆ ಜೀವ ಅನ್ನೋನಿಗೆ ಸಾಮಾನ್ಯವಾಗಿ ತಮಸ್ಸು ಮತ್ತು ರಜಸ್ಸು ಜಾಸ್ತಿ ಆಗಿರುತ್ತೆ. ಸತ್ವ ಇಲ್ಲ ಅಂತ ಹೇಳಲ್ಲ, ಸತ್ವ ಇರುತ್ತೆ ಖಂಡಿತ. ಆದ್ರೆ ಇವೆರಡು ತುಂಬಾ ಹೆಚ್ಚಾಗಿರುತ್ತೆ. ಅವಾಗ ಏನ್ ಮಾಡ್ಬೇಕಾಗತ್ತೆ, ಈ ಸಂಸಾರ ಬಂಧನದಿಂದ ಒಬ್ಬ ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ರೆ ಅವನಿಗೆ ಈ ತಮಸ್ಸು ಮತ್ತು ರಜಸ್ಸೇನೆ ಅವನ್ನ ಸಂಸಾರದಲ್ಲಿ ಕಟ್ಟಿಟ್ಕೊಂಡಿರೋದು, ಬಿಗಿಯಾಗಿ ಕಟ್ಟಿಟ್ಕೊಂಡಿರುತ್ತೆ. ಅದನ್ನ ಅವ್ನು ಬಿಡಿಸ್ಕೋಬೇಕು ಅಂತ ಹೇಳಿದ್ರೆ ಸತ್ವವನ್ನು ಹೆಚ್ಚು ಮಾಡ್ಕೋಬೇಕು. ಸತ್ವವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ದಾರಿ ಬೇಕಾದಷ್ಟು ಹೇಳಿದ್ದಾರೆ. ಸತ್ಸಂಗ, ಭಗವತ್ ಚಿಂತನೆ, ಇಂಥದ್ದೆಲ್ಲ ಬೇಕಾದಷ್ಟು ದಾರಿಗಳಿದೆ ಅದಕ್ಕೆ. ಹಾಗೆ ಸತ್ವವನ್ನ ಒಬ್ಬ ಹೆಚ್ಚು ಮಾಡ್ಕೊಳ್ತಾ ಅವನಿಗೆ ಈ ರಜಸ್ಸು ಮತ್ತು ತಮಸ್ಸು ಅನ್ನೋದ್ರ ಬಾಧೆ ಕಡಿಮೆ ಆಗ್ತಾ ಹೋಗುತ್ತೆ. ಅವುಗಳ ಒಂದು ಭಾರ ಕಡಿಮೆ ಆಗುತ್ತೆ. ಅದನ್ನೇ ಇವ್ರು ಹೇಳ್ತಾ ಇದ್ದಾರೆ. ಅವನಿಗೆ ವಿಹಿತವಾದ ಕರ್ಮವನ್ನ ಅವನು ಕರ್ಮ ಯೋಗದ ರೀತಿಯಲ್ಲಿ ಮಾಡ್ತಾ ಇದ್ದಾಗ ಅವನಿಗೆ ಸತ್ವ ಅನ್ನೋದು ಹೆಚ್ಚಾಗುತ್ತೆ. ಅವನಿಗೆ ಈ ರಜಸ್ಸು ತಮಸ್ಸು ಕೂಡ ಚೆನ್ನಾಗಿ ಕಡಿಮೆ ಆಗುತ್ತೆ ಅವನಿಗೆ ಅನ್ನೋದನ್ನ ಹೇಳಿದ್ರು. ಶಾಂತಾಹ ಸ್ಯುಃ ಮೋಹತೃಷ್ಣಾದ್ಯಾಹ. ಹಾಗಾದ್ರೆ ಏನಾಯ್ತು, ಮತ್ತು ಕೃಷ್ಣ ಅಂತ ಹೇಳಿದ್ರೆ ಬಯಕೆ, ತುಂಬಾ ಅದ್ಬೇಕು ಇದ್ಬೇಕು ಅಂತ ಬಯಕೆ. ಮೋಹ ಅಂದ್ರೆ ಡೆಲ್ಯೂಷನ್, ಸರಿಯಾದ ಸ್ಥಿತಿ ಗೊತ್ತಿಲ್ಲ, ನಿಜ ಏನಂತ ಗೊತ್ತಿಲ್ಲ, ಹಾಗಾಗಿ ತಪ್ಪಾಗಿಕೊಳ್ಳೋದು ಮತ್ತು ಈ ಬಯಕೆ ಅನ್ನೋದು ಇಟ್ಕೊಳ್ಳೋದು, ಇವುಗಳೆಲ್ಲ ಕಡಿಮೆ ಆಗುತ್ತೆ. ಈ ಒಂದು ಕರ್ಮವನ್ನ ಸರಿಯಾಗಿ ಒಂದು ರೀತಿಯಲ್ಲಿ ಮಾಡ್ತಾ ಮನಸ್ಸಿಗೆ ಒಂದು ಶುದ್ಧತೆ ಸಿಗುತ್ತೆ. ಅವಾಗ ಸತ್ವ ಹೆಚ್ಚಾಗುತ್ತೆ, ರಜಸ್ಸು ತಮಸ್ಸೆಲ್ಲ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನ ಇವ್ರು ಹೇಳಿದ್ರು. ತೇನ ತಾಮಸ ರಾಜಸಾಹ. ಆಮೇಲೆ ತಚ್ಛಾಂತೌ ಸತ್ವವೃದ್ಧಿ ಸ್ಯಾತ್ ಸತ್ವೇನ ಏಕಾಗ್ರತಾರ್ಧಿಯ ತಯಾ ಆತ್ಮತತ್ವ ಅನುಭವ ತಥೋ ಮುಕ್ತೋ ನ ಸಂಸರೇ. ಇವಾಗ ಸುಲಭವಾಗಿ ಒಂದು 3-4 ಶ್ಲೋಕಗಳಲ್ಲಿ ಇವ್ರು ಹೇಳ್ಬಿಟ್ರು. ಸಂಸಾರ ಅನ್ನೋದ್ರ ಬಗ್ಗೆ
ಒಂದು ಅನಿಷ್ಟತ ಅದ್ರ ಬುದ್ಧಿ ಬರ್ಬೇಕು, ಆಮೇಲೆ ಮಿಥ್ಯಾತ್ವ ಬುದ್ಧಿ ಬರ್ಬೇಕು ನಮ್ಗೆ. ಅದು ಎರಡು ಇದ್ದಾಗ ಒಬ್ಬ ಆತ್ಮತತ್ವದ ಕಡೆಗೆ ತಿರುಗ್ಕೋಬಹುದು. ತಿರ್ಕೊಂಡು ಆತ್ಮತತ್ವ ಅನ್ನೋದನ್ನ ಅವನು ಪಡ್ಕೊಳ್ಳಿಕ್ಕೆ ಮುಂದಾದಾಗ ಈ ವಿಷಯಗಳೆಲ್ಲ ಬರುತ್ತೆ. ಏನೋ ಕರ್ಮವನ್ನ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ರೆ ಅವನಿಗೆ ಸತ್ವ ಅನ್ನೋದು ಹೆಚ್ಚಾಗುತ್ತೆ, ರಜಸ್ಸು ತಮಸ್ಸು ಕಡಿಮೆ ಆಗ್ತಾ ಬರುತ್ತೆ ಅಂತ. ಇದಾದಾಗ ಏನಾಗುತ್ತೆ, ತಚ್ಚಾಂತವು ಸತ್ವವೃದ್ಧಿ ಸ್ಯಾತ್. ಅವಾಗ ಏನಾಗುತ್ತೆ, ರಜಸ್ಸು ತಮಸ್ಸೆಲ್ಲ ಎರಡು ಕೂಡ ತುಂಬಾ ಚೆನ್ನಾಗಿ ಶಾಂತವಾಗುತ್ತೆ. ಅವಾಗ ಸತ್ವ ವೃದ್ಧಿ ಆಗುತ್ತೆ, ಸತ್ವ ಚೆನ್ನಾಗಿ ವೃದ್ಧಿ ಆಗುತ್ತೆ. ಅದು ಅಂತ ಅವನಿಗೆ ಮನಸ್ಸಿಗೆ ಯಾವಾಗ್ಲೂ ಒಂದು ಶಾಂತತೆ ಇರುತ್ತೆ ಅವನಿಗೆ. ನೋಡಿ, ಬಯಕೆ ಅಂತ ಇದ್ರೇನೆ ಒಬ್ಬನಿಗೆ ಅಶಾಂತಿ ಇರೋದು. ಯಾಕಂದ್ರೆ ಒಂದು ಕ್ಷಣವೂ ಕೂಡ ಅವನಿಗೆ ಶಾಂತಿ ಇರೋದೇ ಇಲ್ಲ. ಯಾಕಂದ್ರೆ ಅದು ಮಾಡ್ಬೇಕು, ಇದ್ ಮಾಡ್ಬೇಕು, ಇನ್ನೊಂದು ಬೇಕು, ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕು ಅಂತಾನೆ ಇರುತ್ತೆ ಅದು. ಅದಕ್ಕೇನೆ ಒಂದು ಸೀಕ್ವೆನ್ಸ್ ಹೇಳಿದ್ದಾರೆ, ಅಗ್ನ ಕಾಮಯತೆ ಕಾಮಯಾನ ಕರ್ಮ ಕುರುತೆ ಅಂತ. ಅಂದ್ರೆ ಅಜ್ಞ ಅಂದ್ರೆ ಅವಿದ್ಯೆ ಇರೋನು. ಅವನಿಗೆ ಯಾವ್ದ್ರ ಬಗ್ಗೆ ಅವಿದ್ಯೆ ಇದೆ ಅಂದ್ರೆ ತನ್ನ ಬಗ್ಗೆ ಅವಿದ್ಯೆ ಇದೆ. ಹಾಗಾಗಿ ತನ್ನನ್ನ ಅವನು ಒಂದು ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದ ಏನಾಗುತ್ತೆ, ಆಮೇಲೆ ಅಪೂರ್ಣ ಅಂತಾನು ತಿಳ್ಕೊಂಡಿದ್ದಾನೆ. ಅಪೂರ್ಣ ಅಂತ ಇರೋದ್ರಿಂದ ಎಲ್ಲರಿಗೂ ಕೂಡ ಒಂದು ಬ್ರಹ್ಮವಾಸನ ಅಂತ ಹೇಳೋದು ಅದಕ್ಕೆ. ಪ್ರತಿಯೊಬ್ಬರಿಗೂ ಕೂಡ ಬ್ರಹ್ಮವಾಸನ ಅಂತ ಒಂದು ಒಳಗಡೆ ಇದ್ಕೊಂಡಿರುತ್ತೆ. ಅದು ಏನ್ ಪ್ರಚೋದನೆ ಮಾಡುತ್ತೆ ಅಂತ ಹೇಳಿದ್ರೆ, ನಾನು ನನ್ನನ್ನ ಪೂರ್ಣ ಮಾಡ್ಕೋಬೇಕು ಅಂತ ಒಂದು ಪ್ರಚೋದನೆ ಮಾಡ್ತಾ ಇರುತ್ತೆ ಅದು. ಆದ್ರೆ ಅದಕ್ಕೆ ಏನ್ ದಾರಿ ಅಂತ ಗೊತ್ತಿರಲ್ಲ, ತಪ್ಪಾದ ದಾರಿ ಹಿಡಿತಾನೆ. ಆದ್ರೆ ಅದರಿಂದ ಸಫಲತೆ ಬರೋದಿಲ್ಲ, ಅವನಿಗೆ ವಿಫಲನೆ ಆಗ್ತಾ ಇರ್ತಾನೆ. ಹಾಗಾಗಿ ಅಜ್ಞಃ ಕಾಮಯತೆ, ಅಜ್ಞಾನಿಯಾಗಿರೋನಿಗೆ ಕಾಮನೆ ಬರುತ್ತೆ. ಏನ್ ಕಾಮನೆ ಬರುತ್ತೆ ಅಂದ್ರೆ, ನನ್ನ ಪೂರ್ಣ ಮಾಡ್ಕೋಬೇಕು. ಅದಕ್ಕೆ ಏನ್ ದಾರಿ ಅಂದ್ರೆ, ಹೊರಗಡೆ ಇರೋದು ಯಾವ್ದನ್ನಾದ್ರೂ ನಾನು ಸೇರಿಸ್ಕೋಬೇಕು, ಅವಾಗಲೇ ನಾನು ಪೂರ್ಣ ಆಗ್ತೇನೆ ಅಂತ ಆಗುತ್ತೆ. ಅವಾಗ ಕಾಮ ಅಂತ ಅದಕ್ಕೆ ಬಯಕೆ ಅನ್ನೋದಕ್ಕೆ ಕಾಮ. ಕಾಮಯಾನಃ ಕರ್ಮ ಕುರುತೆ. ಕಾಮ ಯಾರಿಗಿದೆಯೋ ಅವನಿಗೆ ಕರ್ಮವನ್ನು ಮಾಡ್ತಾನೆ. ಅಂದ್ರೆ ಯಾವ್ದಾದ್ರು ಒಂದು ಕರ್ಮವನ್ನ ಮಾಡಿಯೇನೆ ಅವನಿಗೆ ಬಯಸಿದ್ದನ್ನ ಅವನು ಪಡ್ಕೊಳಕ್ಕಾಗುತ್ತೆ. ಹಾಗಾಗಿ ಬಯಸಿದ್ದನ್ನ ಪಡ್ಕೊಳಕ್ಕೆ ಒಂದು ಕರ್ಮ ಮಾಡ್ತಾನೆ. ಅದು ಮಾಡುವಾಗ ಏನಾಗುತ್ತೆ, ಆ ಕರ್ಮ ಅನ್ನೋದು ಒಂದರಲ್ಲಿ ಪುಣ್ಯ ಕರ್ಮವಾಗಿರುತ್ತೆ ಅಥವಾ ಪಾಪ ಕರ್ಮವಾಗಿರುತ್ತೆ. ಅವಾಗ ಅದು ಏನಾಗುತ್ತೆ, ಮತ್ತೆ ಅದು ಅವನಿಗೆ ಜನ್ಮವನ್ನು ಕೊಡುತ್ತೆ ಅಂತ ಹೀಗೆ ಸರಣಿ ಇರೋದು. ಹಾಗಾಗಿ ಇವರು ಹೇಳ್ತಾರೆ, ತಚ್ಚಾಂತವು ಸತ್ವವೃದ್ಧಿ ಸ್ಯಾತ್. ಈ ತಮಸ್ಸು ಮತ್ತು ರಜಸ್ಸು ಕಡಿಮೆ ಆದಾಗ ಅವನಿಗೆ ಸತ್ವ ಅನ್ನೋದು ಬರುತ್ತೆ. ನೋಡಿ, ಸತ್ವವೃದ್ಧಿ ಅನ್ನೋದ್ರಲ್ಲಿ ವೃದ್ಧಿ ಅನ್ನೋದು ಹೇಗೆ ಅಂದ್ರೆ, ತೃಪ್ತಿ ಅಂತ ಒಂದಿದೆ. ಸಾಕು ನನಗೆ ಅಂತ. ಅಲಂಬುದ್ಧಿ ಅಂತ ಸಂಸ್ಕೃತದಲ್ಲಿ ಅಲಂಬುದ್ಧಿ ಅಂತ ಹೇಳ್ತಾರೆ. ತೃಪ್ತಿ ಅನ್ನೋದು ನನಗೆ. ಅದಕ್ಕೆ ಎಲ್ಲ ಬಸೆ ನಿಜ ನಿಜ ಅಂದ್ರೆ ನಿನ್ನ ಒಂದು ಕರ್ಮೋಪಾತ, ನಿನ್ನ ಒಂದು ಕರ್ಮಕ್ಕೆ ಅನುಸಾರಿಯಾಗಿ ನಿನಗೆ ಏನು ಸಿಕ್ಕಿದೆಯೋ ಅದ್ರಲ್ಲಿ ನಿನ್ ತೃಪ್ತನಾಗಿರು ಅಂತ ಭಗವಂತನಲ್ಲಿ ಹೇಳಿರೋದು. ಈ ತೃಪ್ತಿ ಅಂತ ಒಂದು ಬಂದಾಗ ಏನಾಗುತ್ತೆ, ಅವನಿಗೆ ಶಾಂತತೆ ಸಿಗುತ್ತೆ. ಅವನಿಗೆ ತೃಪ್ತಿ ಇಲ್ಲದೆ ಇದ್ರೇನೆ ಅಶಾಂತಿ ಆಗಿರುತ್ತೆ. ನಾವು ಚೆನ್ನಾಗಿ ನೋಡ್ಕೋಬಹುದು. ಹಾಗಾಗಿ ಹೀಗೆ ಶಾಂತಿ, ಈ ಸತ್ವರು ಮತ್ತು ರಜಸ್ಸು ಎರಡು ಕೂಡ ಕಡಿಮೆ ಆದಾಗ ಶಾಂತತೆ ಅನ್ನೋದು ತುಂಬಾ ಚೆನ್ನಾಗಿ ಸಿಗುತ್ತೆ ಅವನಿಗೆ. ಶುದ್ಧತೆ ಆಗುತ್ತೆ ಮನಸ್ಸಿಗೆ. ಸತ್ವ ಅನ್ನೋದು ತುಂಬಾ ಹೆಚ್ಚಾಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಸತ್ವ ಸಂಜಾಯತೆ ಜ್ಞಾನಂ ಅಂತ ಗೀತೆಯಲ್ಲಿ ಹೇಳಿರೋದ್ರಿಂದ ಸತ್ವದಿಂದ ಜ್ಞಾನ ಉಂಟಾಗುತ್ತೆ. ಹಾಗಾಗಿ ನೋಡಿ, ರಜಸ್ಸಿರೋನಿಗೆ ಏನಾಗುತ್ತೆ ಅಂದ್ರೆ, ನಾನು ಆ ಹಣ ಹೇಗ್ ಸಂಪಾದಿಸಿ, ಈ ಪದವಿ ಹೇಗ್ ನಾನು ಸಂಪಾದನೆ ಮಾಡ್ಲಿ ಅಂತ ಅವ್ನು ಹೋಗ್ತಾ ಇರ್ತಾನೆ. ಇನ್ನೂ ಸ್ವಲ್ಪ ಹೆಚ್ಚು ಆಸ್ತಿ ಹೇಗ್ ಪಡ್ಕೊಳ್ಳೋದು ಅಂತ ಆತರ ಹೋಗ್ತಾನೆ ಅವನು. ಆದ್ರೆ ಸತ್ವ ಹೆಚ್ಚಾದಾಗ ಜ್ಞಾನದ ಮೇಲೆ ದೃಷ್ಟಿ ಅವನಿಗೆ. ಅದಕ್ಕೆ ನೋಡಿ, ನಮ್ಮ ಇದರಲ್ಲಿ ಯಾವ ತರ ಹೇಳಿದ್ದಾರೆ ಅಂದ್ರೆ, ಈ ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳುವಾಗ ಈ ಬ್ರಾಹ್ಮಣ ಅನ್ನೋನಿಗೆ ಸತ್ವ ಹೆಚ್ಚಾಗಿರೋದು ಅಂತ ಇರೋದ್ರಿಂದ ಅವನಿಗೆ ಜ್ಞಾನದ ಕಡೆನೆ ಅವನಿಗೆ ಇರೋದು. ಹಾಗಾಗಿ ಅವನಿಗೆ ಸಂಪಾದನೆ ಮಾಡೋದು ಅನ್ನೋದು ಅವನಿಗೆ ಹೇಳಿರೋ ವಿಷಯ ಅಲ್ವೇ ಇಲ್ಲ ಅದು. ಹಾಗಾಗಿ ಅವನಿಗೆ ಅಧ್ಯಯನ ಮತ್ತು ಅಧ್ಯಾಪನ, ಅವನ ಜೀವನ ಪೂರ್ತಿ ಅವನಿಗೆ ಜ್ಞಾನದಲ್ಲೇ ಕಳಿಬೇಕು ಅಂತಾನೆ ಇದೆ. ಜ್ಞಾನಕ್ಕಾಗಿ ಅವನಿಗೆ ಹುಟ್ಟಿರೋದೇ ಜ್ಞಾನಕ್ಕಾಗಿ, ಈ ತರ ಅವನ ಜೀವನ. ಹಾಗಾಗಿ ತಚ್ಚಾಂತೋ ಸತ್ವವೃದ್ಧಿ ಸ್ಯಾತ್ ಸತ್ವೇನ ಏಕಾಗ್ರತಾದ್ಯ. ಎಷ್ಟು ಚೆನ್ನಾಗಿ ಇವರು ವಿದ್ಯಾರ್ಥಿಗಳು ಎಷ್ಟು ತಿಳಿ ಹೇಳ್ತಾ ಇದ್ದಾರೆ ಅಂದ್ರೆ, ಆ ಕಾಂಟ್ರಾಸ್ಟ್ ತೋರಿಸ್ತಾ ಇರೋದು. ರಜಸ್ ಅಂತ ಇದ್ದಾಗ ಏನಾಗುತ್ತೆ ಅಂದ್ರೆ, ವಿಕ್ಷೇಪ ತುಂಬಾ ಇರುತ್ತೆ. ಅದನ್ನ ಹೊಂದೋಣ, ಇದಕ್ಕೆ ಹೋಗೋಣ, ಅದನ್ನ ಅವ್ರನ್ನ ಕೇಳೋಣ, ಈ ಒಂದು ವಿಷಯಕ್ಕಾಗಿ ಅವ್ರು ಸಹಾಯ ಪಡ್ಕೊಳ್ಳೋಣ ಅಂತ ಹೀಗೆ ಅವನಿಗೆ ವಿಕ್ಷೇಪ, ನಾನಾ ವಿಕ್ಷೇಪ ಇರುತ್ತೆ. ಅದು ಚಿಂತಾಂ ಅಪರಿಮೇಯಾಂ ತಾಂ ಅಂತ 16ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಅವಸರ ಸಂಪತ್ತು ಹೇಳುವಾಗ, ಚಿಂತಾಂ ಅಪರಿಮೇಯಾಂ ತಾಂ. ಅಪರಿಮೇಯ ಅಂತ ಹೇಳಿದ್ರೆ ಅದಕ್ಕೆ ಮುಡಿವೇ ಇಲ್ಲ. ಅದಕ್ಕೆ ಕೊನೆ ಮೊದಲೇ ಇಲ್ಲ ಅಂತ ಚಿಂತೆ ಇವರಿಗೆ ಯಾವಾಗ್ಲೂ ಚಿಂತಾಕ್ರಾಂತನಾಗಿರ್ತಾನೆ. ಆದ್ರೆ ಈ ಸತ್ವ ಅನ್ನೋದ್ರಲ್ಲಿ ಆತರ ಚಿಂತೆ ಇರೋದೇ ಇಲ್ಲ. ಹಾಗಾಗಿ ಅವಾಗ ಏಕಾಗ್ರತೆ ಅವನಿಗೆ ತಿಳಿಸುತ್ತೆ. ಈ ತತ್ವ ತಿಳ್ಕೊಳಕ್ಕೆ ನಮಗೆ ಏಕಾಗ್ರತೆನೇ ಬೇಕಾಗಿರುತ್ತೆ. ಹಾಗಾಗಿ ನೋಡಿ, ಎರಡು ವಿಷಯ ಬೇಕಾಗಿದೆ ತತ್ವ ಜ್ಞಾನ ನಮಗೆ ಸಿಗಕ್ಕೆ. ಒಂದು ಚಿತ್ತಶುದ್ಧಿ ಬೇಕಾಗಿದೆ, ಇನ್ನೊಂದು ಚಿತ್ತ ಏಕಾಗ್ರತೆ ಬೇಕಾಗಿದೆ. ಸೊ ಹಾಗಾಗಿ ಚಿತ್ತಶುದ್ಧಿ ಮತ್ತು ಚಿತ್ತ ಏಕಾಗ್ರತೆ, ಚಿತ್ತಶುದ್ಧಿಗೆ ಕರ್ಮದ ಒಂದು ಕೊಡುಗೆ ಇರುತ್ತೆ. ಕರ್ಮ ಅನ್ನೋದನ್ನ ಅನುಷ್ಠಾನದಿಂದ, ಚಿತ್ತ ಏಕಾಗ್ರತೆ ಅನ್ನೋದು ಉಪಾಸನೆಯಿಂದ ನಮಗೆ ಬರುತ್ತೆ ಅಂತ.
ಸೊ ಹೀಗಾಗಿ ಫೋಕಸಿಂಗ್ ದಿ ಮೈಂಡ್ ಆನ್ ದಿ ಟ್ರೂತ್ ಅಂತ, ಅದೇ ಚಿತ್ತ ಏಕಾಗ್ರತೆ ಅಂತ. ಸೊ ಇದು ಏಕಾಗ್ರತಾ ಅಧ್ಯಾಯ ತಯಾ ಆತ್ಮತತ್ವಾನುಭವ ತಥೋ ಮುಕ್ತ ನ ಸಂಸರೆ. ಹಾಗಾಗಿ ಈ ಒಂದು ಚಿತ್ತ ಏಕಾಗ್ರತೆಯಿಂದ ಒಬ್ಬನಿಗೆ ಆತ್ಮತತ್ವ ಅವನಿಗೆ ಸಾಕ್ಷಾತ್ಕಾರ ಆಗುತ್ತೆ. ಅದು ಅದರಿಂದ ಒಬ್ಬ ಮುಕ್ತನಾಗ್ತಾನೆ. ಅವಾಗ ಇನ್ಮೇಲೆ ಅವನು ಸಂಸಾರಿಯಾಗಿ ಇರೋದೇ ಇಲ್ಲ. ಇನ್ಮೇಲೆ ಅಂತ ಹೇಳಿದ್ದು ಸುಮ್ಮನೆ ಒಂದು ಮಾತಿಗೆ ಹೇಳಿದ್ರು, ಆದ್ರೆ ಆ ತತ್ವ ಬುದ್ಧಿಯಿಂದ ತತ್ವ ದೃಷ್ಟಿಯಿಂದ ಒಂದಿದೆಯಲ್ಲ, ಅದು ಏನ್ ಹೇಳ್ಕೊಡುತ್ತೆ ಅವನಿಗೆ ಅಂತ ಹೇಳಿದ್ರೆ, ನಾನು ಯಾವತ್ತೂ ಕೂಡ ಸಂಸಾರಿಯಾಗಿದ್ದಿಲ್ಲ ಅಂತ ಹೇಳ್ಕೊಡುತ್ತೆ. ಅದೇ ಅದ್ವೈತದ ಒಂದು ಜ್ಞಾನದ ಒಂದು ಹಿರಿಮೆ. ಹಾಗಾಗಿ ನಾನು ಇನ್ಮೇಲೆ ಇಷ್ಟು ದಿವಸ ನಾನು ಸಂಸಾರಿಯಾಗಿದ್ದೆ, ಇನ್ಮೇಲೆ ನಾನು ಮುಕ್ತನಾಗ್ತೀನಿ, ಈ ಜ್ಞಾನವನ್ನು ಪಡ್ಕೊಂಡ ಮೇಲೆ ನಾನು ಮುಕ್ತನಾಗ್ತೀನಿ ಅಂತ. ಅದು ಆತರ ಅಲ್ಲ. ಅದು ಆ ಜ್ಞಾನವೇ ಎಂತದ್ದು ಅಂತ ಹೇಳಿದ್ರೆ, ನೀನು ಯಾವತ್ತೂ ಕೂಡ ಸಂಸಾರಿಯಾಗಿದ್ದಿಲ್ಲ, ನೀನು ಯಾವತ್ತೂ ಕೂಡ ನಿರ್ಗುಣವಾದ ಬ್ರಹ್ಮವಾಗಿ ಅದ್ವಿತೀಯವಾದ ಬ್ರಹ್ಮವಾಗಿ ನೀನು ಇದ್ದಿದ್ಯಾ ಅಂತ ಒಂದು ಆ ಜ್ಞಾನವೇ ಈ ವೇದಾಂತ ಅನ್ನೋದು ಕೊಡೋದು ಅವನಿಗೆ. ಶ್ರವಣ ಮನನ ನಿಧ್ಯಾಸನದಿಂದ ಸಿಗೋ ಜ್ಞಾನ ನಾನು ಯಾವತ್ತೂ ಕೂಡ ಬಂಧವೇ ಇಲ್ಲದೆ ಇರೋ ಅದ್ವಿತೀಯವಾದ ಬ್ರಹ್ಮ ವಸ್ತುವೇ ನಾನು ಅಂತ ಒಂದು ಬುದ್ಧಿ ಅವನಿಗೆ ಬರುತ್ತೆ. ಅಂತ ಒಂದು ಬುದ್ಧಿ ಬಂದಾಗ ಅವನಿಗೆ ಈ ಶರೀರ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ಅದೆಲ್ಲ ಎರಡನೇ ಪಕ್ಷ. ಅದು ಹಾಗಾಗಿ ಈ ಶರೀರ ಹೋದ್ರೆ ಏನು ಇದ್ರೆ ಏನು, ನಾನು ಬ್ರಹ್ಮಸುಖವಾಗಿ ನಾನು ಅರ್ಥನೇನು, ಆ ಬ್ರಹ್ಮವೇ ತಾನೆ ನಾನು. ಹಾಗಾಗಿ ನಾನು ಈ ಶರೀರ ಇದ್ರೂ ಇಲ್ಲದೆ ಹೋದ್ರು ನಾನು ಬ್ರಹ್ಮವೇ ಅಂತ ಅವನಿಗೆ ಆ ತರ ದೃಷ್ಟಿ ಬಂದ್ಬಿಡುತ್ತೆ ಅವನಿಗೆ. ಹಾಗಾಗಿ ಆ ಹೋಲ್ ವ್ಯೂ ಪಾಯಿಂಟ್ ಅದು ಚೇಂಜ್ ಆಗೋಗುತ್ತೆ, ಹಾಗೆ ಟ್ರಾನ್ಸ್ಫಾರ್ಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಅದನ್ನ ನಮಗೆ ಆ ಟ್ರಾನ್ಸ್ಫಾರ್ಮ್ಡ್ ವ್ಯೂ ಪಾಯಿಂಟ್ ಅಂತ ಇದೆಯಲ್ಲ, ಅದಕ್ಕೂ ಅನ್ಟ್ರಾನ್ಸ್ಫಾರ್ಮ್ಡ್ ವ್ಯೂ ಪಾಯಿಂಟ್ ಇದೆಯಲ್ಲ, ಅದು ಎರಡಕ್ಕೂ ಕೂಡ ಕಾಂಟ್ರಾಸ್ಟ್ ನ ತೋರಿಸೋದು ನಮ್ಗೆ ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ ಅಂತ. ಸೊ ಅದು ಎರಡು ವ್ಯಕ್ತಿಗಳನ್ನ ಬಗ್ಗೆ ಅದು ಹೇಳುತ್ತೆ ಆ ಶ್ಲೋಕ. ಒಂದು ಯಾರು ಅಂತ ಹೇಳಿದ್ರೆ ಆತ್ಮತತ್ವವನ್ನು ತಿಳ್ಕೊಂಡವನು, ಇನ್ನೊಬ್ಬ ತಿಳ್ಕೊಳ್ದೇ ಇರೋನು. ಹಾಗಾಗಿ ತಿಳ್ಕೊಂಡವನಿಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ತಿಳ್ಕೊಳ್ದೇ ಇರೋನಿದ್ದ ಅವನಿಗೆ ಒಂದು ಪ್ರಪಂಚ ಇದೆಯಲ್ಲ, ಆ ಪ್ರಪಂಚ ಇವನ್ ಪಾಲಿಗೆ ಇಲ್ವೇ ಇಲ್ಲ. ಆದ್ರೆ ಆತ್ಮತತ್ವವನ್ನು ತಿಳ್ಕೊಳ್ದೇ ಒಬ್ಬ ಇದ್ದಾನಲ್ಲ, ಅವನಿಗೆ ಆ ಮುಕ್ತನ ಒಂದು ಪ್ರಪಂಚ ಇದೆಯಲ್ಲ, ಅದೇ ಟ್ರೂತ್ ಅಂತ ಸತ್ಯ ಅಂತ ಇದೆಯಲ್ಲ, ಅದು ಇವನ್ ಪಾಲಿಗೆ ಇಲ್ವೇ ಇಲ್ಲ. ಹಾಗಾಗಿ ಅದನ್ನ ತುಂಬಾ ಚೆನ್ನಾಗಿ ಆ ಶ್ಲೋಕದಲ್ಲಿ ಅದನ್ನ ಹೇಳುತ್ತೆ. ಸೊ ಹೀಗೆ ತಯಾ ಆತ್ಮತತ್ವಾನುಭವ ತತಃ ಮುಕ್ತ ನ ಸಂಸಾರೇ, ಅವನಿಗೆ ಇನ್ಮೇಲೆ ಸಂಸಾರ ಇಲ್ವೇ ಇಲ್ಲ. ಇವ್ರು ಕೇಳಿದ್ದು ಅದೇನೆ, ಈ ಸಂಸಾರ ಅನ್ನೋದು ಜೀವತ್ವ ಅನ್ನೋದೇ ಸಂಸಾರ ಅನ್ನೋದು. ಅದು ಯಾವಾಗ ಹೋಗುತ್ತೆ, ಹೇಗ್ ಹೋಗುತ್ತೆ ಅಂತ ಕೇಳಿದಾಗ ಅವ್ರು ಈ ತರ ಒಂದು ಆಚರಣೆ ಮಾಡೋದ್ರಿಂದ ಆತ್ಮಜ್ಞಾನ ಬರುತ್ತೆ. ಅದನ್ನ ನೋಡಿ 4-5 ಶ್ಲೋಕಗಳಲ್ಲಿ ಇವರು ಆ ಇಡೀ ಸ್ಪಿರಿಚುವಲ್ ಜರ್ನಿ ಅನ್ನೋದನ್ನ ಹೇಳಿ ಮುಗಿಸ್ಬಿಟ್ರು. ಅವರು ಪ್ರಶ್ನೆಗೆ ಉತ್ತರ, ಆ ಉತ್ತರದಲ್ಲಿ ಒಂದು 3-4 ವಿಷಯಗಳು ಹೇಳಿದ್ರು. ಹಾಗಾಗಿ ಅವನಿಗೆ ಎಲ್ಲವನ್ನೂ ಇಲ್ಲಿ ಹೇಳ್ಬಿಟ್ರು. ಸೊ ಹೀಗಾಗಿ ಇದನ್ನ ಹೇಳಿದ್ಮೇಲೆ ಅವರು ನಿರಿಂಧನ ಅಗ್ನಿವತ್ ಚಿತ್ತಂ ಶಾಮ್ಯೇತ್ ಯೋಗೇನ ಕಾರಣೆ ಸಂಸ್ಕಾರ ಮಾತ್ರ ಅವಶೇಷಾತ್ ನ ದೀಹಿ ಸಂಸರ್ತು ಅರ್ಹತಿ. ಹಾಗಾಗಿ ನಿರಿಂಧನ ಅಗ್ನಿವತ್ ಚಿತ್ತಂ ಶಾಮ್ಯೇತ್ ಯೋಗೇನ ಕಾರಣೆ ಅಂದ್ರೆ ಏನಾಯ್ತು, ಈ ಯೋಗ ಅಂತ ಹೇಳಿದ್ರೆ ನಿಧಿಧ್ಯಾಸನ. ಅದರಿಂದ ಒಬ್ಬನಿಗೆ ಈ ಚಿತ್ತ ಅಂದ್ರೆ ಮನಸ್ಸು ಅನ್ನೋದು, ಚಿತ್ತ ಅಂದ್ರೆ ಚೈತನ್ಯ, ಆತ್ಮ ಚೈತನ್ಯ, ಚಿತ್ತಂ ಅನ್ನೋದು ಮನಸ್ಸು, ಅದಕ್ಕೆ ಅಂತಃಕರಣ ಅಂತ ಹೇಳೋದು ಇನ್ನೊಂದು. ಹಾಗಾಗಿ ಚಿತ್ತ ಅನ್ನೋದು ಶ್ರಮವನ್ನು ಹೊಂದುತ್ತೆ. ಶ್ರಮ ಅಂದ್ರೆ ಏನು, ಅದಕ್ಕೆ ಇನ್ಮೇಲೆ ಜಾಸ್ತಿ ಅದಕ್ಕೆ ಓಡಾಟ, ಅದಕ್ಕೆ ಜಾಸ್ತಿ ಆಕ್ಟಿವಿಟಿ ಅದೆಲ್ಲ ಇಲ್ವೇ ಇಲ್ಲ. ಥಿಂಕಿಂಗ್ ಅದೆಲ್ಲ ಕೂಡ ತುಂಬಾ ಕಡಿಮೆ ಹೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಬೇಡದೇ ಇರೋ ಆ ವಿಷಯಗಳ ಬಗ್ಗೆ ಯೋಚನೆ ಮಾಡೋದು ಅಥವಾ ಅವುಗಳನ್ನ ಪಡ್ಕೋಬೇಕು ಅಂತ ಒಂದು ಪ್ರವೃತ್ತಿ ಅದೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ನಿರಿಂಧನ ಅಗ್ನಿವತ್ ಚಿತ್ತಂ ಶಾಮ್ಯತ್, ಅದಕ್ಕೆ ಏನ್ ಹೇಳ್ತಾರೆ, ಉದಾಹರಣೆ ಕೊಡ್ತಾ ಇದ್ರೆ, ನಿರಿಂಧನ ಅಗ್ನಿವತ್, ಅಗ್ನಿ ಅನ್ನೋದು ಎಲ್ಲಿವರೆಗೂ ಉರಿತಾ ಇರುತ್ತೆ ಅಂದ್ರೆ ಅದಕ್ಕೆ ನಾವು ಇಂಧನ ಹಾಕ್ತಾ ಅದು ತುಪ್ಪವಾಗಿರ್ಬೋದು, ಸೌದೆ ಆಗಿರ್ಬೋದು, ಏನೇ ಆದ್ರೂ ಕಂಬಸ್ಟಿಬಲ್ ಅಬ್ಜೆಕ್ಟ್ಸ್ ಆಗ್ತಾ ಅದೇನಾಗುತ್ತೆ, ಉರಿತಾನೆ ಇರುತ್ತೆ. ಈ ಹಾಕೋದನ್ನ ನಾವು ನಿಲ್ಲಿಸಿದ್ರೆ ಅದು ನಿಂತೋಗುತ್ತೆ. ಅದು ಹಾಗಾಗಿ ಇದು ಏನಾಗುತ್ತೆ, ನಿಮಗೆ ನಿಂತೋಗುತ್ತೆ. ಆತರ ಈ ಮನಸ್ಸು ಅನ್ನೋದು ಅಲ್ಲಿ ಇಲ್ಲಿ ಓಡಾಡೋದು ಅಂತದೆಲ್ಲ ನಿಂತೋಗಿ ಅದು ತನ್ನ ಒಂದು ಕಾರಣವಾಗಿರೋ ಬ್ರಹ್ಮದಲ್ಲಿ ಅದು ಲಯವಾಗಿ ಹೋಗುತ್ತೆ ಅದು ಅಂತ ಆತರ ಹೇಳಿದ್ರು. ಇದರಿಂದ ಅಗ್ನಿವತ್ ಚಿತ್ತಂ ಶಾಮ್ಯತಿ ಯೋಗೇನ ಕಾರಣೇ ಶಾಮ್ಯ ಅಂತಂದ್ರೆ ತನ್ನ ಮನಸ್ಸಿಗೆ ಕಾರಣ ಯಾವುದು ಅಂತ ಹೇಳಿದ್ರೆ ಈ ಆತ್ಮವೇ ಅದು. ಅದರಲ್ಲಿ ಇದು ಅಧ್ಯಸ್ಥವಾಗಿದೆ. ಹಾಗಾಗಿ ಇದು ಇದು ಉಪಶಮ ಹೊಂದಿತ್ತು ಅಂತ ಹೇಳಿದ್ರೆ ಅದು ಅಲ್ಲಿ ಅಡಗೋಗ್ಬಿಡುತ್ತೆ ಅದು ಅಂತ. ಹಾಗಾಗಿ ಸಂಸ್ಕಾರ ಮಾತ್ರ ಅವಶೇಷತ್ವ ನ ದೀಹಿ ಸಂಸರ್ತುಂ ಅರ್ಹತಿ. ಹಾಗಾಗಿ ಇವನಿಗೆ ಮನಸ್ಸಿಗೆ ಈ ತರ ಒಂದು ಶಾಂತಿ ಸಿಕ್ಕಿದೆ, ಆದ್ರೆ ಅವನು ಏನು ಸತ್ತೋಗಿಲ್ಲ. ಹಾಗಾಗಿ ಅವನ ಶರೀರ ಉಸಿರಾಡ್ತಾನೆ ಇದ್ದಾನ, ಅಂದ್ರೆ ಜೀವಂತವಾಗಿ ಇದ್ದಾನವನು. ಆತರ ಜೀವಂತವಾಗಿ ಇದ್ರೂ ಕೂಡ ಅವನಲ್ಲಿ ಈ ಒಂದು ಸಂಸ್ಕಾರ ಅಂತ ಒಂದು ಮಾತ್ರ ಇರುತ್ತೆ ಅವನಿಗೆ. ಆ ಸಂಸ್ಕಾರಕ್ಕೆ ಏನು ಕೆಲಸ, ಇದು ತುಂಬಾ ದೊಡ್ಡ ಇದು ಸಂಸಾರವನ್ನ ಇವನಿಗೆ ತಂದುಕೊಡಕ್ಕೆ ಸಂಸ್ಕಾರಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿ. ಯಾವ ಸಂಸ್ಕಾರ ಅಂದ್ರೆ ಇವನಿಗೆ ಆತ್ಮ ಸಂಸ್ಕಾರ ತುಂಬಾ ಚೆನ್ನಾಗಿ ಜಾಸ್ತಿ ಆಗಿದೆ. ಅದು ಇವನಿಗೆ ಹೊಸ ಕರ್ಮಗಳೆಲ್ಲ ಇವನಿಗೆ ತಂದು ಒಡ್ಡಲ್ಲ. ಹಾಗಾಗಿ ಅವನಿಗೆ
ಹೊಸ ಸಂಸಾರವನ್ನ ಅದು ಏನು ಉಂಟು ಮಾಡೋದಿಲ್ಲ ಅವನಿಗೆ ಅಂತ ಹೇಳಿ, ಸಂಸ್ಕಾರ ಮಾತ್ರ ಅವಶೇಷಾತ್ ನ ದೀಹಿ ಸಂಸರ್ತು ಮರ್ಗತಿ ತದಾನೀಂ ಜೀವಚೈತನ್ಯಂ ಬ್ರಹ್ಮಣಿ ಏಕೀಭವೇತ್ ಯಥಾ ಜಲೇ ಜಲಂ ವನ್ಹಿಃ ಅಗ್ನೌ ವ್ಯೋಮ್ನಿ ವ್ಯೋಮ ಸ್ಥಿತಂ ಯಥಾ ತಥಾ ಅಂತ ಇವಾಗ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ, 2-3 ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ತದಾನೀಂ ಅವನಿಗೆ ಈ ಆತ್ಮತತ್ವಜ್ಞಾನ ಅವನಿಗೆ ಬಂದಾಗ, ತದಾನೀಂ ಜೀವಚೈತನ್ಯಂ ಬ್ರಹ್ಮಣಿ ಏಕೀಭವೇತ್, ಜೀವಚೈತನ್ಯ ಅಂತ ಒಂದಿದೆಯಲ್ಲ ಅದು ಬ್ರಹ್ಮ ಚೈತನ್ಯದಲ್ಲಿ ಒಂದಾಗೋಗುತ್ತೆ. ಅದು ಮೊದಲು ಇದಕ್ಕೆ 2 ಚೈತನ್ಯಗಳಿದೆ, ಅದು 2 ಒಟ್ಟಾಗುತ್ತೆ ಅಂತ ಆತರ ಅರ್ಥ ಅಲ್ಲ. ಇದು ಒಂದೇ ಚೈತನ್ಯವೇ ನಮ್ಗೆ ಜೀವ ಚೈತನ್ಯವಾಗಿಯೂ ಈಶ್ವರ ಚೈತನ್ಯ ಕಾಣಿಸ್ತಾ ಇತ್ತು. ಇವಾಗ ಚೈತನ್ಯ ಮಾತ್ರನೇ ಇರೋದು ಅಂತ ಇವನಿಗೆ ತತ್ವಜ್ಞಾನ ಬಂದಾಗ ಅದು ಹೇಗೆ ಶಾಸ್ತ್ರದಿಂದ ಮೊದಲು ತಿಳಿದು ಅದನ್ನ ಮನನದಿಂದ ಅದಕ್ಕೆ ತರ್ಕದಿಂದ ಅದರಲ್ಲಿ ಬರೋ ಅನುಪತಿಗಳನ್ನೆಲ್ಲ ಸರಿ ಮಾಡ್ಕೊಂಡು ಆಮೇಲೆ ನಿಧಿಧ್ಯಾಸನ ಎಲ್ಲ ಮಾಡಿದ ಮೇಲೆ ಅವನಿಗೆ ಇರೋ ಒಂದೇ ತತ್ವನೇ ಹೀಗೆಲ್ಲ ತೋರ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಹಾಗಾಗಿ ಜೀವ ಚೈತನ್ಯ ಅನ್ನೋದು ಬ್ರಹ್ಮಣಿ ಏಕೀಭವೇತ್ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಈ ಜೀವ ಚೈತನ್ಯ ಅನ್ನೋದು ನಾನು ಯಾವಾಗ್ಲೂ ಬ್ರಹ್ಮ ಚೈತನ್ಯ ಅಂತ ತಿಳುವಳಿಕೆ ಬರೋದು, ಅದೇನೆ ಏಕೀಭವೇತ್ ಅಂತ ಹೇಳಿರೋದು. ಹಾಗಾಗಿ 2 ಇರೋದು ಒಂದಾಗುತ್ತೆ ಅಂತ ಅರ್ಥ ಅಲ್ಲ. ಇಲ್ಲಿ ಒಂದೇನೆ ತನ್ನ ಸ್ವರೂಪ ಬೇರೆ ಏನೋ ಅಂತ ಅನ್ಕೊಂಡಿತ್ತು, ಅದು ಇವಾಗ ತನ್ನ ಸ್ವರೂಪ ಇಂಥದ್ದು ಅಂತ ತಿಳಿಯುತ್ತದೆ ಅಂತ ಹೀಗೆ ಹೇಳಿ ಬ್ರಹ್ಮ ಏಕೀಭವೇತ್. ಅದಕ್ಕೆ ಉದಾಹರಣೆ ಏನ್ ಕೊಡ್ತಾರೆ ಅಂದ್ರೆ ಜಲೇ ಜಲಂ ಅಂತ. ಅಂದ್ರೆ ಇದಕ್ಕೆ ಉಪನಿಷತ್ತೆಲ್ಲ ಕೊಟ್ಟಿದ್ದಾರೆ. ಒಂದು ಲೋಟ ನೀರನ್ನ ನಾವು ಇನ್ನೊಂದು ಕೊಡದ ನೀರಲ್ಲಿ ಹಾಕಿದ್ರೆ, ಇದು ಹಾಕಿದ ಮೇಲೆ ಆ ನೀರಲ್ಲಿ ಇದು ಲೋಟದಿಂದ ಬಂದಿದ್ದ ನೀರು ಅಂತ ಏನೋ ಅದಕ್ಕೆ ವ್ಯತ್ಯಾಸ ಮಾಡಕ್ ಆಗುದಿಲ್ಲ. ಹಾಗೆ ಆ ಅರ್ಥದಲ್ಲಿ ಹೇಳಿದ್ದಾರೆ. ಕರೆಕ್ಟ್ ಘಟಾಕಾಶ ಮಹಾಕಾಶ ದೃಷ್ಟಾಂತನೂ ಹೇಳ್ಬೋದು. ಹೀಗೆ ಅಗ್ನಿ ಇವರೇ ಕೊಡ್ತಾ ಇದ್ದಾರೆ. ವ್ಯೋಮ ಅಂದ್ರೆ ಆಕಾಶ ಅಂತ. ಆಕಾಶ ಅನ್ನೋದು ಆಕಾಶದಲ್ಲಿ ಒಂದಾಗೋದು ಅಂದ್ರೆ ಇದೇ ಅರ್ಥ. ಘಟಾಕಾಶ ಅನ್ನೋದು ಆ ಘಟ ಅಂತ ಒಂದು ಉಪಾಧಿ ಇದೆಯಲ್ಲ, ಅದು ಕಳೆದು ಹೋದಾಗ, ಅಂದ್ರೆ ಉಪಾಧಿ ಅನ್ನೋದು ಇಲ್ಲದೆ ಆದಾಗ ಅದು ನಿರುಪಾಧಿಕವಾದ ಆಕಾಶವಾಗಿ ಇರುತ್ತೆ ಅದು. ಅದೇ ತರ ಚೈತನ್ಯ ಅನ್ನೋದು ಕೂಡ ಉಪಾಧಿಯಿಂದ ಜೀವ ಚೈತನ್ಯ ಅಂತ ಅನಿಸ್ಕೊಳ್ತಾ ಇತ್ತು. ಆದ್ರೆ ಆ ಉಪಾಧಿ ಹೋದ್ಮೇಲೆ ಉಪಾಧಿಯಿಂದ ಹೋಗೋದೊಂದು 2 ರೀತಿ. ಒಂದು, ಇವನು ತನ್ನನ್ನು ತಾನು ಬದುಕಿದ್ದಾಗ್ಲೇ ಇವನು ತನ್ನನ್ನ ಬ್ರಹ್ಮಸ್ವರೂಪ ಅಂತ ತಿಳ್ಕೊಳ್ಳೋದು. ಆವಾಗ್ಲೂ ಈ ಉಪಾಧಿ ಅನ್ನೋದು, ಈ ಶರೀರ ಉಪಾಧಿ ಅನ್ನೋದು ಸತ್ಯ ಅಲ್ಲ ಅಂತ ಗೊತ್ತಾಗುತ್ತೆ. ಹಾಗಾಗಿ ಸತ್ಯ ಅಲ್ಲ ಅಂತ ಗೊತ್ತಾಗೋದು ಒಂದು ಸ್ಟೇಜ್. ಅದು ಇನ್ನೊಂದು ಸ್ಟೇಜ್ ಅಂತ ಹೇಳಿದಾದ್ರೆ, ಇನ್ನೊಂದು ಈ ಶರೀರ ಫಿಸಿಕಲ್ ಆಗಿ ನಾಶವಾಗೋದು ಕೊನೆಯಲ್ಲಿ. ಹಾಗಾಗಿ ಆ 2 ಸ್ಟೇಜಸ್ ಅಲ್ಲೂ ಕೂಡ ಇವನ್ ಪಾಲ್ಗೆ ರಿಸಲ್ಟ್ ಒಂದೇನೆ. ಅಂದ್ರೆ ಆ ಚೈತನ್ಯ ಜೀವ ಚೈತನ್ಯ ನಾನು ಅಂತ ಅನ್ಕೊಂಡಿದ್ದ ಮೊದಲು, ಇವಾಗ ಬ್ರಹ್ಮ ಚೈತನ್ಯ ಅಂತ ತಿಳ್ಕೊಳ್ತಾನೆ. ಶರೀರ ಹೋದ್ಮೇಲೆ ಅವನೇನಾಗ್ತಾನೆ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಭ್ರಮೀಭೂತರಾಗಿದ್ದಾರೆ ಇವರು ಅಂತ ಹೇಳ್ಬೇಕಾದ್ರೆ ಅಷ್ಟೇ. ಬ್ರಹ್ಮವಾಗಿದ್ದಾರೆ ಅವರು ಅಷ್ಟೇ ಹೊತ್ತು ಅವ್ರಿಗೆ ಐಡೆಂಟಿಟಿ ಅನ್ನೋದು ಇರೋದಿಲ್ಲ ಆಮೇಲೆ ಅಂತ. ಹೀಗೆ ಜಲೇ ಜಲಂ ಬನ್ಹಿ ಅಗ್ನವು, ಅಗ್ನಿಯಲ್ಲಿ ಅಗ್ನಿ ಅಂತ ಈ ಒಂದು ದೃಷ್ಟಾಂತನ ಕೊಟ್ರು. ವ್ಯೋಮ್ನಿ ವ್ಯೋಮ ಸ್ಥಿತಂ ಯಥಾ ಅಂತ. ಅದ್ವೈತಂ ಅನುಭೂಯ ಅಸ್ಮಿನ್ ಸಮಾಧೌ ವ್ಯುತ್ಥಿತಃ ಪುನಃ ಸ್ತುವನ್ ಸರ್ವಾತ್ಮಕ್ತಾಂ ತಸ್ಯ ಬ್ರಹ್ಮಣೋ ಅನುಸ್ಮರೇತ್ ಸದಾ. ಹೀಗಾಗಿ ಇವ್ರು 4 ಹೇಳಿದ್ರಲ್ಲ, ತಪಃ, ಯೋಗ, ಸ್ತುತಿ, ಬೋಧ ಅಂತ 4 ಹೇಳಿದ್ರು. ತಪಸ್ಸು ಅನ್ನೋದು ಕರ್ಮವನ್ನ, ಅವನಿಗೆ ವಿಹಿತವಾದ ಕರ್ಮವನ್ನ ಮಾಡೋದೇ ಅದು ತಪಸ್ಸ ದಶಕದಿಂದ ಹೇಳಿದ್ರು. ಯೋಗ ಅನ್ನೋದನ್ನ ಈ ತರ ನಿಧಿಧ್ಯಾಸನ ಅನ್ನೋದ್ರಿಂದ ಯೋಗ ಅಂತ ಹೇಳಿದ್ರು. ಏಕಾಗ್ರತೆಯಿಂದ ಅದನ್ನ ಯೋಗ ಅಂತ ಹೇಳಿದ್ರು. ಸ್ತುತಿ ಅಂತ ಒಂದಿದೆಯಲ್ಲ, ನಾವು ಸ್ತುತಿ ಅಂದ್ರೆ ಒಬ್ಬನ ಹೊಗಳೋದು ಅಥವಾ ಈಶ್ವರನ ಸ್ತುತಿ ಮಾಡೋದು ಅಂತ ತಿಳಿತೀವಿ. ಇಲ್ಲಿ ಇವ್ರು ಕೊಡೋ ಮೀನಿಂಗ್ ಬೇರೆ ಇದೆ. ಅದ್ವೈತಂ ಅನುಭೂಯ ಅಸ್ಮಿನ್ ಸಮಾಧೌ ಯುತಿತಃ ಪುನಃ ಸ್ತುವನ್ ಸರ್ವಾತ್ಮತಾಂ ತಸ್ಯ ಬ್ರಹ್ಮಣೋ ಅನುಸ್ಮರೇತ್ ಸದಾ ಅಂತ. ಅಂದ್ರೆ ಏನಾಗುತ್ತೆ, ಈ ಸಮಾಧಿ ಯೋಗ ಸಮಾಧಿ ಅಂತ ಹೇಳಿದ್ರು. ಅಲ್ಲಿ ಇರೋ ಸಮಯದಲ್ಲಿ ಅವನಿಗೆ ಪ್ರಪಂಚದ ಒಂದು ಭಾನ ಇರೋದಿಲ್ಲ. ಅದು ಸಮಾಧಿಯಿಂದ ಆಚೆ ಬಂದಾಗ ಅವನಿಗೆ ಪ್ರಪಂಚದ ಭಾನ ಬರುತ್ತೆ ಅವನಿಗೆ. ಅವಾಗ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಎಲ್ಲವಾಗೂ ನಾನೇ ಇದ್ದೀನಿ ಅಂತ ಒಂದು ಬುದ್ಧಿ ಬರುತ್ತೆ. ಇದನ್ನೇ ಇವರು ಸ್ತುತಿ ಅಂತ ಹೇಳಿದ್ರು. ಅಂದ್ರೆ ಈ ಸರ್ವಾತ್ಮ ಭಾವ ಅಂತ ಇದೆಯಲ್ಲ, ಅದನ್ನ ಕೂಗಿ ಹೇಳೋದು. ಹಾಗಾಗಿ ಇದು ಅಯ್ಯೋ ನನ್ ಕಾಪಾಡಿ ಅಂತ ಆತರ ಕೂಗಿ ಹೇಳೋದಲ್ಲ, ಇದು ನಾನು ಎಂಥವನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಅವನು ಅದನ್ನ ಹೇಳೋದು. ಇದಕ್ಕೆ ನಮ್ಮ ವಿದ್ಯಾರಣ್ಯರು ಪಂಚದಶಿನಲ್ಲಿ ಬೇಕಾದಷ್ಟು ಹೇಳಿದ್ದಾರೆ. ಧನ್ಯೋಹಂ ಧನ್ಯೋಹಂ ಪುನಃ ಧನ್ಯೋಹಂ, ಅಹೋಶಾಸ್ತ್ರಂ ಅಹೋ ಗುರುಹು ಅದೆಲ್ಲ ಹೇಳಿದ್ಮೇಲೆ ಸಾಕಾಗ್ತಾ ಇಲ್ಲ ಅವ್ರಿಗೆ. ಗುರು ಹೊಗಳಿದ್ರು, ಸರಿ ಅವರೇ ನಮ್ಗೆ ವಿದ್ಯೆ ಕೊಟ್ರು ಅಂತ. ಅವ್ರು ಎಂಥದಪ್ಪ ಎಂತ ಆಶ್ಚರ್ಯ ಅಂತ ಅದನ್ನ ಹೇಳಿದ್ರು. ಸರಿ, ಈ ಶಾಸ್ತ್ರ ತಾನೇ ಈ ಒಂದು ಗುರು ಟೀಚ್ ಮಾಡೋದಕ್ಕೆ ಅಥವಾ ಗುರು ನಮ್ಗೆ ಶಿಕ್ಷಣ ಕೊಡೋದಿಕ್ಕೆ ಶಾಸ್ತ್ರವೇ ಬೇಸ್ ಆಗಿತ್ತು, ಅದನ್ನು ಹೇಳಿದ್ರು. ಆದ್ರೆ ಇವ್ರಿಗೆ ಅಷ್ಟು ಮಾತ್ರ ಸಾಧ್ಯ ಇಲ್ಲ. ಅಹೋ ವಯಂ ಅಂತ ತಮ್ಮನ್ನು ಕೊಂಡೋರ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಎಂತ ನಾನು ಅಂತ. ಯಾಕಂದ್ರೆ ಈ ಕಠೋಪನಿಷತ್ತಲ್ಲಿ ಏನ್ ಹೇಳಿದ್ರೆ, ಈ ತತ್ವವನ್ನ ಹೇಳೋನು ತುಂಬಾ ಆಶ್ಚರ್ಯ, ಇದನ್ನ ತಿಳಿಯೋನು ತುಂಬಾ ಆಶ್ಚರ್ಯ, ಕೇಳಿ ತಿಳಿಯೋನು ತುಂಬಾ ಆಶ್ಚರ್ಯ.
ಯಾಕಂದ್ರೆ ಇದಷ್ಟು ಏನ್ ಹೇಳ್ತಾರೆ ಎಸೋಟರಿಕ್ ವಿಸ್ಡಮ್ ಅಂತ ಹೇಳ್ತೀವಲ್ಲ, ಆದ್ರಿಂದ ಇದನ್ನ ಹೇಳುವನು ತುಂಬಾ ಆಶ್ಚರ್ಯ, ಇದನ್ನ ಕೇಳಿ ತಿಳ್ಕೊಂಡಲ್ಲ ಅದು ಆಶ್ಚರ್ಯ. ಆಶ್ಚರ್ಯ ವಕ್ತ ಅಂತ ಹೇಳ್ತಾರೆ, ಕುಶಲೋಸ್ಯ ಲಬ್ಧ ಅಂತ. ಅದನ್ನ ಅವ್ರು ಏನ್ ಮಾಡ್ತಾರೆ, ಅಹೋ ವಯಂ ಅಂತ ತಮ್ಮನ್ನೇ ತಾವು ಕೊಂಡಾಡ್ಕೊಳ್ತಾರೆ. ಯಾಕಂದ್ರೆ ಇಂಥ ಒಂದು ವಿದ್ಯೆ ನನಗೆ ಬಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಷ್ಟು ಸಂತೋಷ ಆಗುತ್ತೆ. ಅದನ್ನ ಹೇಳಿದ್ದಾರೆ ಅವರು. ಇದನ್ನ ಬೇಕಾದಷ್ಟು ಹೇಳ್ತಾರೆ. ನಮ್ಗೆ ತೈತಿರಿಯ ಇದರಲ್ಲಿ ತೈತಿರಿಯ ಉಪನಿಷತ್ತಲ್ಲಿ ಅಹಮನ್ನಂ ಅಂತ ಬರುತ್ತೆ. ಅದು ಕೂಡ ಇದೇ ತರ ಒಂದು ಖ್ಯಾಪನೆ ಮಾಡೋದಂದ್ರೆ ತನ್ನ ಆತ್ಮತತ್ವವನ್ನು ಅವನು ಹೇಳ್ಕೊಳ್ಳೋದು, ಹೊರಗಡೆ ಹೇಳ್ಕೊಡ್ತಾನೆ ಅಂತ. ಎಲ್ಲರೂ ಹಾಡ್ಕೊಂಡು ತಿರುಗ್ತಾರೆ ಅಂತ ಅರ್ಥ ಅಲ್ಲ ಅದು, ಆದ್ರೆ ಅವನಿಗೆ ಈ ತರ ಒಂದು ಆನಂದ ಬರುತ್ತೆ, ಅದರಲ್ಲಿ ಆನಂದವಾಗಿ ಅವನು ಹೇಳ್ಕೊಡ್ತಾನೆ ಅದನ್ನಂತ. ಹೀಗೆ ಸ್ತುವನ್, ಇದೇ ಸ್ತುತಿ ಅನ್ನೋದು. ಸರ್ವಾತ್ಮತಾಂ ಸ್ತುವನ್, ನಾನು ಸರ್ವಾತ್ಮವಾಗಿದ್ದೀನಿ, ನಾನು ಎಲ್ಲರಾಗೂ ನಾನೇ ಇದ್ದೀನಿ. ಮುಂಚೆ ನಾನು ಇಷ್ಟೇ ಅಂತ ಅನ್ಕೊಂಡಿದ್ದೆ, ಇವಾಗ ನಾನು ಎಲ್ಲ ಅಂತ ತಿಳ್ಲಿಕ್ಕೆ ಬಂದಿದ್ದಾರೆ. ಅದೆಷ್ಟೋ ಒಂದು ದೊಡ್ಡ ಒಂದು ಇದು ಅಚೀವ್ಮೆಂಟ್ ಅಲ್ವಾ ಅದು. ಹಾಗಾಗಿ ಅದನ್ನ ಅವನು ಸ್ತುತಿ ಮಾಡ್ತಾನೆ. ಅದನ್ನ ತುಂಬಾ ಅಷ್ಟು ಆನಂದವಾಗಿ ಅದನ್ನ ಹೇಳ್ತಾನೆ. ತಸ್ಯ ಬ್ರಹ್ಮಣೋ ಅನುಸ್ಮರೇತ್ ಸದಾ. ಹಾಗಾಗಿ ತಸ್ಯ ಸರ್ವಾತ್ಮತಾಂ ಸ್ತುವನ್ ಬ್ರಹ್ಮಣಃ ಅನುಸ್ಮರೇತ್ ಸದಾ. ಹಾಗಾಗಿ ತನ್ನ ಬ್ರಹ್ಮಸ್ವರೂಪವಾಗಿ ತಾನು ಇದ್ದೀನಿ ಅಂತ ತಿಳ್ಕೊಂಡವನು ಅದನ್ನ ಒಂದು ಮತ್ತೆ ಮತ್ತೆ ಅದನ್ನೇ ಅವನು ಮೆಲ್ಕಾಗ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಇವಾಗ ಈ ಕೆಲವರಿಗೆ ಚೂಯಿಂಗ್ ಗಮ್ ಚೂ ಮಾಡೋದು ಅಂತ ಒಂದು ಇರುತ್ತಲ್ವಾ, ಅದ್ರಲ್ಲಿ ಒಂದು ಖುಷಿ ಇರುತ್ತೆ ಅವರಿಗೆ. ಇವನಿಗೆ ಯಾವ್ದ್ರಲ್ಲಿ ಖುಷಿ ಇರುತ್ತೆ ಅಂದ್ರೆ ಈ ಬ್ರಹ್ಮವನ್ನ ಮೆಲ್ಕಾಕೋದ್ರಲ್ಲಿ ಖುಷಿ ಇರುತ್ತೆ. ಬ್ರಹ್ಮಸ್ವರೂಪವನ್ನ ಅವನು ಮತ್ತೆ ಮತ್ತೆ ಅವನು ಅದನ್ನ ಅವಲೋಕನ ಮಾಡೋದು, ಅದನ್ನ ಮನಸ್ಸಿಗೆ ತಂದುಕೊಳ್ಳೋದು ಇದೆ ಅವನಿಗೆ. ಅದಕ್ಕೇನೆ ನಮ್ಮ ಇದರಲ್ಲಿ ವೇದಾಂತ ವಾಕ್ಯೇಶು ಸದಾ ರಮಂತಹ ಭಿಕ್ಷಾನ್ನ ಮಾತ್ರೇಣ ತುಷ್ಟಿಮಂತಹ ವಿಶೋಕವಂತಹ ಕರ್ಣೈಕವಂತಹ ಕೌಪೀನವಂತಹ ಕಲು ಭಾಗ್ಯವಂತಹ ಅಂತ ಹೇಳಿರೋದು ಕೌಪೀನ ಪಂಚಕಂ ಅಂತ 5 ಶಂಕರಾಚಾರ್ಯರು ಸ್ತೋತ್ರ ಮಾಡಿದ್ದಾರೆ. ಇದು ಅದರಲ್ಲಿ ಹೀಗೆ ವೇದಾಂತ ವಾಕ್ಯೇಶು ಸದಾ ರಮಂತಹ. ಅವ್ರಿಗೆ ಯಾವ್ದ್ರಲ್ಲಿ ಒಂದು ಇಚ್ಛೆ ತುಂಬಾ ಆನಂದ ಯಾವ್ದ್ರಲ್ಲಿ ಪಡಿತಾರೆ ಅಂತ ಹೇಳಿದ್ರೆ ವೇದಾಂತ ವಾಕ್ಯಗಳಲ್ಲಿ ಆನಂದ ಪಡಿತಾರೆ ಅವರು. ಅಂದ್ರೆ ವೇದಾಂತ ವಾಕ್ಯ ಅಂದ್ರೆ ತತ್ವಮಸ್ಯಾದಿ ವಾಕ್ಯಗಳು ಬೇಕಾದಷ್ಟಿದೆ. ಒಬ್ರು ಮಹಾವಾಕ್ಯ ರತ್ನಾವಳಿ ಅಂತ ಒಂದು ಸಣ್ಣ ಒಂದು ಗ್ರಂಥ ಮಾಡಿದ್ದಾರೆ. ಅದರಲ್ಲಿ ಸುಮಾರು 150 ಇದು ವಾಕ್ಯಗಳಿದೆ ಹತ್ರ. ಅದನ್ನ ಅನುಸಂಧಾನ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅರ್ಥವನ್ನು ತಿಳ್ಕೊಂಡ್ರೆ ಅದನ್ನ ಓದ್ತಾ ಇರುವಾಗಲೇ ತುಂಬಾ ಒಂದು ಮನಸ್ಸಿಗೆ ಒಂದು ಅದೇ ಒಂದು ಅಭ್ಯಾಸ, ಎಕ್ಸರ್ಸೈಸ್ ಆಗುತ್ತೆ. ತತ್ ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಹ ಅಂತ ಹೇಳಿದ ರೀತಿಯಲ್ಲಿ ಅದನ್ನ ಅವಲೋಕನ ಮಾಡ್ತಾ ಇರೋದು. ಅಥವಾ ಈ ತರ ಒಂದು ಸ್ತೋತ್ರಗಳನ್ನ ಈ ದಕ್ಷಿಣಾಮೂರ್ತಿ ಸ್ತೋತ್ರ ಇಂಥದ್ದೆಲ್ಲ ಇಲ್ಲ, ಅದನ್ನ ಹೇಳ್ಕೊಳ್ತಾ ಇರೋದು. ಹೀಗೆ ಆ ಸ್ವರೂಪವನ್ನ ಚಿಂತನೆ ಮಾಡಕ್ಕೆ ಯಾವ್ದಾದ್ರು ಒಂದು ದಾರಿ, ಆತರ ಒಂದು. ಹಾಗಾಗಿ ಸ್ತುವನ್ ಸರ್ವಾತ್ಮತಾಂ ತಸ್ಯ ಬ್ರಹ್ಮಣಃ ಅನುಸ್ಮರೇತ್ ಸದಾ. ಈಗ ಹೇಳಿ ಅವರು ಕುತ್ಸೋ ಮುನಿಹಿ ಯಥಾ ಅಸ್ತೌಷಿ ಬ್ರಹ್ಮ ಇತ್ಯಾದಿ ತಥಾ ಸ್ತುವನ್ ಅಪನುದೇತ್ ದ್ವೈತವಾಸನಾಂ ಚಿರಂ ಆಶ್ರಿತಾಂ ಅಂತ. ಇದಕ್ಕೆ ಕುತ್ಸ ಅಂತ ಒಬ್ರು ಮುನಿ, ಅವರು ಈ ತರ ಒಂದು ಆತ್ಮಜ್ಞಾನವನ್ನು ಪಡೆದವರು ಇದನ್ನ ಸ್ತುತಿ ಮಾಡಿದ್ರು. ತ್ವಂ ಬ್ರಹ್ಮ, ನೀನೇ ಬ್ರಹ್ಮ ಅಂತ ಹೇಳಿದ್ರೆ ಹೀಗೆ ನೀನೇ ಬ್ರಹ್ಮ, ನಾನೇ ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ಆ ರೀತಿಯಲ್ಲಿ ಒಂದು ಸ್ತುತಿಯನ್ನು ಮಾಡಿದ್ರು ಅವರು. ಹೀಗೆ ಇವನು ಕೂಡ ಏನ್ ಮಾಡ್ತಾನೆ, ಈ ಆತ್ಮಜ್ಞಾನ ಪಡ್ಕೊಂಡವನು ಸ್ತುವನ್ನೇ ಅಪನುದೇತ್ ದ್ವೈತವಾಸನ, ಈ ತರ ಸ್ತುತಿ ಮಾಡ್ಕೊಂಡವನು ಈ ದ್ವೈತವಾಸನ ಅನ್ನೋದು, ದ್ವೈತವಾಸನ ಅಂದ್ರೆ ಭೇದವಾಸನ, ಅಂದ್ರೆ ನಾನು ಇಷ್ಟೇ, ಇನ್ನೊಬ್ರು ಇದ್ದಾರೆ, ಅವರಿದ್ದಾರೆ, ಇದಿದೆ ಅಂತ ಒಂದು ಭೇದ ಬುದ್ಧಿ ಇದೆಯಲ್ಲ, ಅದೇ ದ್ವೈತವಾಸನ ಅನ್ನೋದು. ಅದನ್ನ ಇವನು ಹೋಗ್ಲಾಡ್ಸ್ಕೊಳ್ತಾನೆ. ಅದೆಂತದ್ದು ಅಂತ ಅದನ್ನ ಇವರು ಒಂದು ವಿಶೇಷ ಕೇಳ್ತಾರೆ. ಚಿರಂ ಆಶ್ರಿತಾಂ ಅಂತ. ಅಂದ್ರೆ ಎಷ್ಟೋ ಜನ್ಮಾಂತರಗಳಾಗಿ ಈ ದ್ವೈತವಾಸನೆ ಅನ್ನೋದ್ರಲ್ಲೇ ಇದ್ದಿದ್ದಾನೇನು, ಇವಾಗ ಅವನಿಗೆ ಈ ಆತ್ಮಜ್ಞಾನದಿಂದ ಆ ದ್ವೈತವಾಸನೆ ಪೂರ್ತಿ ಹೋಯ್ತು ಅವನಿಗೆ ಅಂತ. ಎಷ್ಟೋ ಕಾಲದಂದ್ರೆ ಏನು, ಎಷ್ಟೋ ಜನ್ಮಗಳಿಂದ ಅವನು ಅಜ್ಞಾನಿಯಾಗಿದ್ದ ಅಂತ ಹೇಳಿದ್ರೆ ದ್ವೈತವಾಸನೆ ಅದು. ಹಾಗಾಗಿ ಇದಿತ್ತೋದು, ಇವಾಗ ಅದು ಹೋಯ್ತು ಅವನಿಗೆ ಅಂತ. ಆ ರೀತಿಯಲ್ಲಿ ಅಪನುದೇತ್ ದ್ವೈತವಾಸನಾಂ ಚಿರಮಾಶ್ರಿತಾಂ ದ್ವೈತವಾಸನಾಂ. ಎಷ್ಟೋ ಕಾಲದಿಂದ ಅವನು ಆಶ್ರಯ ಪಡ್ಕೊಂಡಿದ್ದ, ಅದ್ರಲ್ಲಿ ಆಶ್ರಯ ಪಡ್ಕೊಂಡಿದ್ದ, ಇವಾಗ ಅದ್ರಲ್ಲಿ ಬಿಟ್ಟು ಇವನು ಅದ್ವೈತವಾಸನ ಅಂತ. ಅದಕ್ಕೆ ಈಶ್ವರಾನುಗ್ರಹಾದೇವ ಪುಂಸಾಂ ಅದ್ವೈತವಾಸನ ಅಂತ ಒಂದು ವಾಕ್ಯ ಇದೆ. ಅದರಲ್ಲಿ ಮಹಾಭಯ ಕೃತತ್ರಾಣ ದ್ವಿತ್ರಾಣಾಮೇವ ಉಪಜಾಯತೆ ಅಂತ ಏನ್ ಹೇಳುತ್ತೆ ಅಂದ್ರೆ, ಈ ಈಶ್ವರ ಅದ್ವೈತ ವಾಸನ ಅನ್ನೋದು ತುಂಬಾ ದುರ್ಲಭ. ಅದು ಈಶ್ವರ ಅನುಗ್ರಹದಿಂದಲೇ ಬರುತ್ತೆ ಒಬ್ಬನಿಗೆ ಅಂತ ಹೇಳಿದ್ರು. ಹೇಗೆ ಈಶ್ವರ ಅನುಗ್ರಹ ಅಂತ ಹೇಳಿದ್ರೆ, ಈಶ್ವರ ಸುಮ್ನೆ ಅನುಗ್ರಹ ಮಾಡುತ್ತಾ, ಈಶ್ವರ ಹೇಳಿದ್ದನ್ನ ಇವನೇನಾದ್ರು ಸರಿಯಾಗಿ ಮಾಡಿದ್ರೆ ಆಚರಿಸತ್ತೆ, ಆವಾಗ ಇವನಿಗೆ ಅನುಗ್ರಹ ಸಿಗುತ್ತೆ ಅಷ್ಟೇನೆ. ಹಾಗಾಗಿ ಅದಕ್ಕೆ ನಮ್ಮ ಇವರು ಹಿಂದಿನ ಗುರುಗಳೊಬ್ರು ಹೇಳಿದ್ರು, ಈಶ್ವರ ವ್ಯಾಪಾರಿ ನಿಮ್ಗೆ ಗೊತ್ತಾದ್ರು ಅಂತ ಕೇಳಿದ್ರು ಅವರು. ಯಾಕಂದ್ರೆ ನೀನ್ 4 ಕಾಸು ಕೊಟ್ರೇನೆ ಅದಕ್ಕೆ ಕಾಸಿಗೆ ತಕ್ಕಂತ ಒಂದು ಕೊಡ್ತಾನೆ ಅವನು, ಇಲ್ಲರೂ ಸುಮ್ನೆ ಕೊಟ್ಬಿಡಲ್ಲ ಅವನು ಅಂತ ಹೇಳುವಾಗ ಅವ್ರು ಇದನ್ನ ಹೇಳಿದ್ದಾರೆ. ಸೊ ಹೀಗೆ ಪುಂಸಾಂ ಅದ್ವೈತ ವಾಸನ, ಅದ್ ಎಂತ ವಾಸನ ಅಂತ ಹೇಳಿದ್ರೆ ಮಹಾಭಯ ಕೃತತ್ರಾಣ ಅಂತ. ಅದೇನಂದ್ರೆ ಮಹಾಭಯ ಅಂದ್ರೆ ಜನ್ಮ, ಮತ್ತೆ ಜನ್ಮ ಬರ್ತಲ್ಲ ಅಂತ ಅದೇ ಭಯ ಎಲ್ಲದಕ್ಕೂ. ಆ ಭಯವನ್ನ ಹೋಗ್ಲಾಡಿಸೋ ಅದ್ವೈತ ವಾಸನ ಅದು.
ಅದು ಯಾರಿಗೂ ಉಂಟಾಗುತ್ತೆ ಅಂತ ಕೇಳಿದ್ರೆ ಯಾರೋ ಕೆಲವರಿಗೆ ದ್ವಿತ್ರಾಣಮೇವ, ಯಾರೋ ಇಬ್ರಿಗೋ ಮೂರಿಗೋ ಬರುತ್ತೆ ಅಷ್ಟೇ ಅಂತ ಅದರ ಒಂದು ದುರ್ಲಭತ್ವ ಅನ್ನೋದನ್ನ ಹೇಳಿದ್ದಾರೆ. ಅಂತ ತುಂಬಾ ರೇರ್ ಅದು ಅನ್ನೋದನ್ನ ಆ ಶ್ಲೋಕದಲ್ಲಿ ಆತರ ಹೇಳಿದ್ದಾರೆ. ಸೊ ಇವಾಗ ಇವನು ಯೋಗ ಅದ್ವೈತ ವಿಜ್ಞಾನೆ ವಾಸನಾಯಾಚ ಸಂಶಯೇ ಸಂತ್ಯಜ್ಯ ಭ್ರಾಂತಿಂ ಪರಮಾತ್ಮತ್ವಂ ಆಪ್ನುಯಾತ್ ಅಂತ. ಸೊ ಯೋಗಾತ್ ಅದ್ವೈತ ವಿಜ್ಞಾನೆ ಅಂದ್ರೆ ಇವರು ಅದನ್ನ ಬಿಡೋದಿಲ್ಲ. ಈ ಅದ್ವೈತ ವಿಜ್ಞಾನ ಬರ್ಬೇಕು ಅಂದ್ರೆ ಅದಕ್ಕೆ ಯೋಗ ಅಂದ್ರೆ ನಿಧಿಧ್ಯಾಸನ ಅಂತ. ಅದಿದ್ರೇನೆ ಅದ್ವೈತ ಜ್ಞಾನ ಅನ್ನೋದು ಉಂಟಾಗೋದು. ಈ ವಿಜ್ಞಾನದಿಂದ ವಾಸನಾಯ ಚ ಸಂಕ್ಷಯೇ, ವಾಸನ ಅಂದ್ರೆ ಇವರು ದ್ವೈತ ವಾಸನ ಅಂತ ಹೇಳಿದ್ರಲ್ಲ ಅದೆಲ್ಲ ಕ್ಷಯವಾಗುತ್ತೆ. ಅದು ಸಂಶಯವಾದಾಗ ಸಂತ್ಯಜ್ಯ ಜೀವತಾಭ್ರಾಂತಿಂ ಪರಮಾತ್ಮತಾಂ ಆಪ್ನುಯಾತ್ ಅಂದ್ರೆ ಈ ಜೀವತಾಭ್ರಾಂತಿ, ನಾನು ಜೀವ ಅಂತ ಒಂದು ಭ್ರಮೆ ಇರ್ತದೋ ಆ ಭ್ರಮೆಯನ್ನ ಬಿಟ್ಟು ಇವನು ತನ್ನ ಒಂದು ಪರಮಾತ್ಮ ಸ್ವರೂಪವನ್ನ ಇವನು ಹೊಂದುತ್ತಾನೆ ಅಂತ ಆಯ್ತು. ಸೊ ಹಾಗಾಗಿ ಅಂದ್ರೆ ಅದನ್ನ ನಾನು ಬ್ರಹ್ಮಸ್ವರೂಪವೇ ಅಂತ ಅವನು ತಿಳ್ಕೊಳ್ತಾನೆ. ಜೀವ ಸ್ವರೂಪ ಅಲ್ಲ ನಾನು, ನಾಹಂ ಜೀವ ಅಂತ ಆತರ ಒಂದು ಬುದ್ಧಿಯಿಂದ ಅವನು ಬ್ರಹ್ಮಸ್ವರೂಪವಾಗಿ ನಾನು ಬ್ರಹ್ಮ ವಿವಾಹಂ ಅಂತ ತಿಳ್ಕೊಳ್ತಾನೆ ಅಂತ. ಸಾ ಭ್ರಾಂತಿ ತಮಸಾಜನ್ಯ ತಮಸ್ತು ಆಶ್ರಿತಂ ಆತ್ಮನಿ ಪರಮಾತ್ಮತ್ವಂ ಆವೃತ್ಯ ಕಲ್ಪಯೇತ್ ಜೀವತಾ ಭ್ರಮಂ. ಹಾಗಾಗಿ ಈ ಜೀವತ್ವ ಅನ್ನೋದು ಭ್ರಾಂತಿ ಅಂತ ಹೇಳಿದ್ರು, ಭ್ರಮೆ ಅಂತ. ಯಾಕಂದ್ರೆ ಭ್ರಮೆ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಭಗವತ್ಪಾತ್ರೆ ಅದು ಹೇಳಿದ್ದಾರೆ, ಅತಸ್ಮಿನ್ ತದ್ಬುದ್ಧಿ ಅಂತ. ಅದು ಅಲ್ಲದೆ ಇರೋದ್ರಲ್ಲಿ ಅದು ಬುದ್ಧಿ, ಹಾವಲ್ಲದೆ ಇರೋದ್ರಲ್ಲಿ ಹಾವು ಅಂತ ಬುದ್ಧಿ. ಹಾವಲ್ಲ ಹಾವಲ್ಲದೆ ಇರೋ ಹಗ್ಗದಲ್ಲಿ ಹಾವು ಅಂತ ಒಂದು ಬುದ್ಧಿ ಇದೆಯಲ್ಲ, ಅತಸ್ಮಿನ್ ತದ್ಬುದ್ಧಿ ಅಂತ. ಸೊ ಅದಲ್ಲಿರೋದ್ರಲ್ಲಿ ಅದು ಅಂತ ಬುದ್ಧಿ. ಇಲ್ಲೂ ಕೂಡ ಏನದು ಜೀವ ಅಲ್ಲದೆ ಇರೋದ್ರಲ್ಲಿ ಅತಸ್ಮಿನ್ ತದ್ಬುದ್ಧಿ ಅಂತ. ಅತಸ್ಮಿನ್ ತದ್ಬುದ್ಧಿ. ಸೊ ಜೀವ ಅಲ್ಲದೆ ಇರೋದನ್ನ ಜೀವ ಅಂತ ತಿಳ್ಕೊಳ್ಳೋದು. ಅಂದ್ರೆ ಜೀವ ಅಲ್ಲದೆ ಇರೋದು ಯಾವ್ದು? ಬ್ರಹ್ಮವನ್ನ ಜೀವ ಅಂತ ತಿಳ್ಕೊಳ್ಳೋದು. ಇದೇ ಹಗ್ಗವನ್ನ ಹಾವಾಗಿ ತಿಳೋದು ಅಂತ, ಇದೇ ಭ್ರಮೆ ಅಂತ ಹೇಳೋದು. ಸೊ ಹೀಗೆ ಭ್ರಾಂತಿ ತಮಸಾಜನ್ಯ. ಈ ಭ್ರಾಂತಿ ಎಲ್ಲಿಂದ ಯಾವ್ದ್ರಿಂದ ಉಂಟಾಗಿದೆ ಅಂದ್ರೆ ತಮಸ್ಸಿಂದ ಮೋಹ ಮಾಡುತ್ತೆ ತಮಸ್ ಅಂತ. ಅಜ್ಞಾನದಿಂದ ಉಂಟಾಗಿರೋ ಭ್ರಾಂತಿ. ಯಾಕಂದ್ರೆ ಎಲ್ಲ ಭ್ರಾಂತಿಗೆ ಅಜ್ಞಾನವೇ ಕಾರಣವಾಗಿರುತ್ತೆ. ನಾವು ಹಗ್ಗದಲ್ಲಿ ಹಾವು ಅಂತ ಒಬ್ಬ ತಿಳಿತಾನಲ್ಲ, ಅಲ್ಲೂ ಕೂಡ ಆ ಹಗ್ಗ ಅಂತ ತಿಳುವಳಿಕೆ ಇಲ್ಲ, ಹಗ್ಗದ ವಿಷಯದಲ್ಲಿ ತಿಳುವಳಿಕೆ ಇಲ್ಲ. ಅದೇ ಹಾವು ಅಂತ ಒಂದು ಕಾರಣವಾಗಿರುತ್ತೆ ಅದು. ಹಾಗಾಗಿ ಭ್ರಮೆಗೆ ಕಾರಣ ಯಾವಾಗಲೂ ಕೂಡ ಮೂಲವಾಗಿ ಒಂದು ಅಜ್ಞಾನ ಇರುತ್ತೆ ಅದು. ಸೊ ಹೀಗೆ ಈ ಅಜ್ಞಾನ ಅನ್ನೋದನ್ನ ಹೋಗ್ಲಾಡಿಸಿದೆ ಈ ಜ್ಞಾನ ಅನ್ನೋದು. ಅಜ್ಞಾನ ಅನ್ನೋದು ಭ್ರಾಂತಿಗೆ ಕಾರಣವಾಗಿರುತ್ತೆ. ಸಾ ಭ್ರಾಂತಿ ತಮಸಾಜನ್ಯ ತಮಸ್ತು ಆಶ್ರಿತಂ ಆತ್ಮನಿ. ತಮಸ್ಸು ಅನ್ನೋದು ಎಲ್ಲಿತ್ತು ಅಂತ ಹೇಳಿದ್ರೆ ಆತ್ಮನಲ್ಲೇ ಇತ್ತು. ಆತ್ಮನಲ್ಲಿ ಇದ್ದರೆ ಆತ್ಮನೇ ತಮಸ್ಸಿಗೆ ಇದು ಅಧಿಷ್ಠಾನವಾಗಿತ್ತು. ತಮಸ್ಸು ಆತ್ಮನಲ್ಲಿ ಕಲ್ಪಿತವಾಗಿದೆ. ಹಾಗಾಗಿ ಆತ್ಮ ಅನ್ನೋದು ಆಶ್ರಿತಂ ಆತ್ಮನಿ ಪರಮಾತ್ಮ ಆವೃತ್ತಿಯ ಕಲ್ಪೆ ಜೀವನ. ಅದೇನ್ ಮಾಡುತ್ತೆ, ಈ ತಮಸ್ ಅನ್ನೋದು ಪರಮಾತ್ಮತ್ವವನ್ನ ಪರಮಾತ್ಮ ಸ್ವರೂಪ ನಾನು ಅನ್ನೋದನ್ನ ಮುಚ್ಚಿದೆ, ಆ ಅರಿವು ಅನ್ನೋದನ್ನ ಮುಚ್ಚಿದೆ. ಇದಕ್ಕೆ ಯಾವ ತರ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಂದ್ರೆ, ಸೂರ್ಯ ಚೆನ್ನಾಗಿ ಬೆಳಗ್ತಾರೆ. ನಾನು ಸೂರ್ಯನ ಕತ್ತೆತ್ತಿ ನೋಡಕ್ಕೆ ಇದ್ದೀನಿ, ಮತ್ತೆ ಒಂದು ಮೇಘ ಮೋಡ ಬಂದಾಗ ಏನಾಗುತ್ತೆ, ನಾನು ನೋಡಕ್ಕೆ ಬಿಡ್ತಾ ಇಲ್ಲ ಅದು. ಆದ್ರೆ ಮೋಡಕ್ಕೆ ಸೂರ್ಯನ ಮುಚ್ಚಕ್ಕೆ ಸಾಮರ್ಥ್ಯ ಇದೆಯಾ? ಇಲ್ವೇ ಇಲ್ಲ. ನನ್ನ ದೃಷ್ಟಿಯನ್ನ ಮುಚ್ಚಕ್ಕೆ ಮೋಡಕ್ಕೆ ಸಾಮರ್ಥ್ಯ ಇದೆ. ಆಗ ಅದೇ ಆಗ್ತಾ ಇರೋದು. ಸೊ ಹೀಗೆ ನಾನು ಪರಮಾತ್ಮ ತಿಳ್ಕೊಳ್ಳಕ್ಕೆ ಅಡಚಣೆ ಯಾವ್ದು ಅಂತ ಹೇಳಿದ್ರೆ ಈ ಅಜ್ಞಾನ ತಮಸ್ಸ ಅಡಚಣೆ ಅಂತ. ಇದನ್ನ ಹೋಗ್ಲಾಡಿಸ್ಕೊಂಡಾಗ ಯಾವ ಅಡಚಣೆ ಇಲ್ಲದೆ ತನ್ನ ಸ್ವರೂಪವನ್ನು ತಾನೇ ತಿಳಿತಾನೆ ಅಂತ ಈ ಪ್ರಕ್ರಿಯೆಯನ್ನ ಹೇಳ್ತಾರೆ. ಪರಮಾತ್ಮತ್ವಂ ಆವೃತ್ತಿಯ ಕಲ್ಪತೆ ಜೀವಭ್ರಮಂ. ಇದು ಕೂಡ ಏನಾಗುತ್ತೆ, ಈ ಹಗ್ಗ ಅಂತ ಒಂದು ಇದೆಯಲ್ಲ, ಅದನ್ನ ಹಗ್ಗ ಅಂತ ಇವನಿಗೆ ತಿಳಿ ಬಿಡ್ತಾ ಇಲ್ಲ. ಏನು ಆ ಸಮಯದಲ್ಲಿ ಒಂದು ಅಜ್ಞಾನ ಯಾತಕ್ಕೆ ಆಗಿ ಬಂತು ಅಂತ ಹೇಳಿದ್ರೆ, ಇವನಿಗೆ ಹಗ್ಗ ಗೊತ್ತಿಲ್ಲದೆ ಅಲ್ಲ, ಎದುರಿಗೆ ಅದಿದ್ರು ಸಾಕಷ್ಟು ಬೆಳಕಿಲ್ಲ ಅಲ್ಲಿ, ಅಥವಾ ಇವನಿಗೆ ಕಣ್ಣು ದೃಷ್ಟಿಯಲ್ಲಿ ಸಾಕಷ್ಟು ಏನೋ ಸ್ವಲ್ಪ ತೊಂದರೆ ಆಗಿದೆ, ಅಥವಾ ಮನಸ್ಸಲ್ಲಿ ಏನೋ ಕನ್ಫ್ಯೂಷನ್ ಇದೆ. ಈ ಕಾರಣದಿಂದ ಏನಾಗುತ್ತೆ, ಅಲ್ಲಿ ಇರೋ ವಸ್ತುವನ್ನ ತಿಳ್ಕೊಳ್ಳದೆ ಆ ಅಜ್ಞಾನದಿಂದ ಏನಾಗುತ್ತೆ, ಅದು ಬೇರೆ, ಅದು ಅಲ್ಲೇ ಇರೋ ವಸ್ತುವಾಗಿ ಅದನ್ನ ಕಲ್ಪನೆ ಮಾಡ್ಕೊಳ್ತಾನೆ ಅಂತ. ಇಲ್ಲ ಅದೇ ತರನೇ ಬ್ರಹ್ಮವನ್ನ ಬ್ರಹ್ಮ ಅಂತ ತಿಳ್ಕೊಳ್ದೆ ತನ್ನ ಜೀವ ಅಂತ ತಿಳ್ಕೊಳ್ತಾನೆ ಅಂತ. ಸೊ ಹೀಗೆ ಜೀವತ ಭ್ರಮಂ ಯತ್ ಆವರ್ಕಂ ಅಜ್ಞಾನಂ ಆತ್ಮ ಅಸ್ಮಿನ್ ಪ್ರತಿಬಿಂಬತಿ ಈಶ್ವರಃ ಪ್ರತಿಬಿಂಬೋ ಅಸೌ ಸೃಷ್ಟಿಯಾದೀನಾಂ ಪ್ರವರ್ತಕಃ. ಇವಾಗ ಈಶ್ವರ ಅನ್ನೋದು ಏನು ಅಂತ ಅದನ್ನ ತಂದು ತೋರಿಸ್ತಾ ಇದ್ದಾರೆ ನಮ್ಗೆ. ಯತ್ ಆವರಕಂ ಅಜ್ಞಾನಂ ಆತ್ಮ ಅಸ್ಮಿನ್ ಪ್ರತಿಬಿಂಬತಿ. ಇವಾಗ ಅಜ್ಞಾನ ಅಂತ ಯಾವ್ದಿದೆಯೋ ಅದರಲ್ಲಿ ಆತ್ಮ ಅನ್ನೋದು ಅದರಲ್ಲಿ ಪ್ರತಿಫಲಿಸುತ್ತೆ. ಯಾಕೆಂದ್ರೆ ನೋಡಿ, ಈ ಒಂದು ಪ್ರಕ್ರಿಯೆಯನ್ನ ಇವರು ಮುಂಚೆನೆ ಹೇಳಿದ್ರು. ಅವಿದ್ಯೆ ಅನ್ನೋದ್ರಲ್ಲಿ
ಆತ್ಮ ಚೈತನ್ಯ ಅಂದ್ರೆ ಶುದ್ಧ ಚೈತನ್ಯ, ಬ್ರಹ್ಮ ಚೈತನ್ಯ ಅನ್ನೋದು ಅವಿದ್ಯೆಯಲ್ಲಿ ಪ್ರತಿಬಿಂಬಿತ ಆದಾಗ ಅದಕ್ಕೆ ಜೀವ ಅಂತ ಹೆಸರು, ಅದು ಮಾಯೆಯಲ್ಲಿ ಪ್ರತಿಬಿಂಬಿತವಾದಾಗ ಅದು ಈಶ್ವರ ಅಂತ ಹೆಸರು ಅಂತ ಒಂದು ಕೊಟ್ಟಿದ್ರು. ಈ ರೀತಿ ಸ್ವಲ್ಪ ವ್ಯತ್ಯಾಸವಾಗಿ ಬೇರೆ ಹೇಳ್ತಾ ಇದ್ದಾರೆ. ಯತ್ ಆವರಕಂ ಅಜ್ಞಾನಂ ಆತ್ಮ ಅಸ್ಮಿನ್ ಪ್ರತಿಬಿಂಬತಿ ಈಶ್ವರ ಪ್ರತಿಬಿಂಬೋಸು ಸೃಷ್ಟ್ಯಾದೀನ ಪ್ರವರ್ತಕ. ಇವರು ಈ ಅಜ್ಞಾನ ಅಂತ ಈ ಶಬ್ದದಿಂದ ಮಾಯೆಯನ್ನ ಇವರು ಹೇಳ್ತಾ ಇದ್ದಾರೆ. ಇವರು ಹಿಂದೆ ಇದೇ ತರ ಮಾಡಿದ್ದಾರೆ ಅವರು. ಹಾಗಾಗಿ ನಾವು ಆ ಶಬ್ದ ಬಂದಾಗ ನಾವು ಕರೆಕ್ಟ್ ಆಗಿ ಆ ಕಾಂಟೆಕ್ಸ್ಟ್ ಅಲ್ಲಿ ಅಜ್ಞಾನ ಅನ್ನೋದು ಏನ್ ಹೇಳುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ಇಲ್ಲಿ ಈಶ್ವರನ ವಿಷಯ ಹೇಳ್ತಾ ಇರೋದ್ರಿಂದ ಈಶ್ವರನಿಗೆ ನಾವು ಯಾರು ಅವಿದ್ಯೆ ಇದೆ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಈಶ್ವರ ಸರ್ವಜ್ಞ ಯಾವತ್ತೂ ಕೂಡ ಅವಿದ್ಯೆಯನ್ನ ಹೋಗ್ಲಾಡ್ಸೋ ಅನುಗ್ರಹ ಮಾಡೋ ಶಕ್ತಿ ಇರೋ ಈಶ್ವರ. ಅದರಿಂದ ಈಶ್ವರನ ನಾವು ಯಾವತ್ತೂ ಕೂಡ ಜೀವ ಅಂತಾನೋ ಅದಕ್ಕೆ ಭ್ರಮೆ ಇದೆ ಅಂತಾನೋ ಅವಿದ್ಯೆ ಇದೆ ಅಂತಾನೋ ಹೇಳೋದೇ ಇಲ್ಲ. ಹಾಗಾಗಿ ಇವ್ರು ಹೇಳ್ತಾ ಇರೋ ಇಲ್ಲಿ ಅಜ್ಞಾನ ಶಬ್ದದಿಂದ ಮಾಯೆ ತಗೋಬೇಕು ನಾವು. ತತ್ ಆವರಕಂ ಅಜ್ಞಾನಂ ಆತ್ಮ ಅಸ್ಮಿನ್ ಪ್ರತಿಬಿಂಬತಿ. ಅದರಲ್ಲಿ ಈ ಆತ್ಮ ಅನ್ನೋದು ಪ್ರತಿಬಿಂಬ, ಆತ್ಮ ಅಂದ್ರೆ ಇಲ್ಲಿ ಬ್ರಹ್ಮ ಚೈತನ್ಯ ಅಲ್ಲಿ ಪ್ರತಿಬಿಂಬವಾಗಿದೆ. ಅದಕ್ಕೆ ಈಶ್ವರ ಅಂತ ಹೆಸರು. ಈಶ್ವರ ಪ್ರತಿಬಿಂಬ. ಹಾಗಾಗಿ ಬಿಂಬ ಚೈತನ್ಯ, ಬಿಂಬ ಅಂದ್ರೆ ಮುಖ್ಯ ಚೈತನ್ಯ. ಬಿಂಬ ಅಂದ್ರೆ ನೋಡಿ, ಇವಾಗ ಕನ್ನಡಿ ಮುಂದೆ ನಾವು ನಿಂತಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಪ್ರತಿಬಿಂಬ ಕನ್ನಡಿಲಿ ಕಾಣಿಸುತ್ತೆ. ನಾವು ಬಿಂಬ, ಅದು ಪ್ರತಿಬಿಂಬ. ಕನ್ನಡಿ ಅಂದ್ರೆ ಒಂದು ಉಪಾಧಿ. ಆ ಉಪಾಧಿ ಇದ್ರೇನೆ ರಿಫ್ಲೆಕ್ಟಿಂಗ್ ಮೀಡಿಯಂ ಇದ್ರೇನೆ ರಿಫ್ಲೆಕ್ಷನ್ ಆಗಕ್ ಸಾಧ್ಯ. ಒರಿಜಿನಲ್ ಆಬ್ಜೆಕ್ಟ್ ಇರೋಕೆ ಇದ್ರೇನೆ ಇದು ಈ ಒಂದು ರಿಫ್ಲೆಕ್ಟಿಂಗ್ ಮೀಡಿಯಂ ಇದ್ರೇನೆ ಬಿಂಬ ಪ್ರತಿಬಿಂಬ ಬೆಳಕ್ ಸಾಧ್ಯ. ಬಿಂಬಕ್ಕೆ ಇಲ್ಲದೆ ಈ ಎರಡು ಇಲ್ಲದೆ ಆದ್ರೂ ಕೂಡ ಬಿಂಬ ಅದ್ರ ಪಾಡಿಗೆ ಇರುತ್ತೆ. ಅದು ಈ ಉಪಾಧಿ ಇಲ್ಲದೆ ಆದ್ರೂ ಪ್ರತಿಬಿಂಬ ಇಲ್ಲದೆ ಆದ್ರೂ ಬಿಂಬಕ್ಕೆ ಏನು ಹಾನಿ ಇಲ್ಲ. ಆದ್ರೆ ಪ್ರತಿಬಿಂಬ ಅನ್ನೋದು ಬರ್ಬೇಕಾದ್ರೆ ಒಂದು ಉಪಾಧಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಈ ಈಶ್ವರ ಪ್ರತಿಬಿಂಬ ಅಸೌ ಸೃಷ್ಟಿಯಾದಿ ಪ್ರವರ್ತಕ. ಸೃಷ್ಟಿ ಸ್ಥಿತಿ ಲಯ ಅನ್ನೋದನ್ನೆಲ್ಲ ಅನುಗ್ರಹ ಅದನ್ನೆಲ್ಲ ಅವನು ಪ್ರವರ್ತನೆ ಮಾಡೋದಕ್ಕೆ ಯಾರು ಅಂತ ಹೇಳಿದ್ರೆ ಈಶ್ವರ ಅಂತ ಒಂದು ತತ್ವ ಇದೆ. ಅದೇ ಇದು. ಅದು ಯಾವಂದ್ರೆ ಮಾಯೆ ಅನ್ನೋ ಒಂದು ಆವರಣದಲ್ಲಿ ಚೈತನ್ಯದ ಒಂದು ಪ್ರತಿಬಿಂಬ ಬೆಳೀತಲ್ಲ, ಆ ಪ್ರತಿಬಿಂಬಕ್ಕೆ ಈಶ್ವರ ಅಂತ ಹೆಸರು. ಯದಜ್ಞಾನಂ ವಿಕ್ರಿಯತೆ ಭವತಿ ಏಷಃ ತಮೋ ಗುಣಃ ದೃಶ್ಯಮಾನಂ ಜಗದಿದಂ ತಮ ಏವ ಅಭವತ್ ಪುರ. ಯದಜ್ಞಾನಂ ವಿಕ್ರಿಯತೆ, ಯಾವ ಒಂದು ಅಜ್ಞಾನ ಅನ್ನೋದು ಜಗತ್ತಾಗಿ ವಿಕಾರವನ್ನು ಹೊಂದುತ್ತೋ ಅವಾಗ ಭವತಿ ಏಷ ತಮೋ ಗುಣಃ, ಅವಾಗ ಈ ಒಂದು ಅದೇ ತಮಸ್ ಅಂತ ಹೇಳೋದು. ಈ ಅಜ್ಞಾನ ಅನ್ನೋದು ಈ ಒಂದು ಪ್ರಪಂಚವಾಗಿ ಮಾರ್ಪಡುತ್ತಲ್ಲ, ಅದಕ್ಕೇನೆ ತಮಸ್ ಅಂತ ಹೇಳೋದು. ತಮೋ ಗುಣಃ ದೃಶ್ಯಮಾನಂ ಜಗತ್ತಿದಂ ತಮ ಏವ ಅಭವತ್ ಪುರ. ಹಾಗಾಗಿ ನಮ್ಗೆ ಯಾವ ಒಂದು ಪ್ರಪಂಚ ಕಾಣಿಸ್ತಾ ಇದೆಯೋ ಅದೇನೆ ತಮ ಏವ ಅಭವತ್ ಪುರ, ಅದೇನೆ ತಮಸ್ಸಾಗಿ ಮುಂಚೆ ಇತ್ತು. ಇವಾಗ ಈ ಸೃಷ್ಟಿಯಾಗ ಮುಂಚೆನೂ ಅದಾಗೆ ಇತ್ತು, ಇವಾಗ ಕೂಡ ಅದು ಇವಾಗ ಅಂದ್ರೆ ವ್ಯಕ್ತವಾಗದೆ ತಮಸ್ಸಾಗಿತ್ತದು, ಇವಾಗ ವ್ಯಕ್ತವಾಗಿರೋ ತಮಸ್ಸು ಈ ಜಗತ್ತು ಅಂತ. ಆತರ ಒಂದು ವಿಭಾಗ. ಇನ್ನು ಮುಂದೆ ಹೇಳ್ತಾರೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇಲ್ಲಿಗೆ ನಿಲ್ಲಿಸೋಣ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀ. ಓಂ.